ಒಂದ್ ನಿಮಿಷ ಆಚಾರ್ಯ. ತಪಸ್ವಾಧ್ಯಾಯ ಶುಶ್ರೂಷ ಕೃಷ್ಣ ಪೂಜಾ ರಥಂ ಮನಿಂ ವಿಶ್ವೇಶಂ ಯುಕ್ತದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ವಿಶ್ವೇಶ ತೀರ್ಥರ ವಿಶ್ವದರ್ಶನ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆದರದ ಸ್ವಾಗತ. ಈ ಒಂದು ದಿವಸ ಪರಮ ಪೂಜ್ಯ ಶ್ರೀ ಪೇಜಾವರ ಮಠದ ವಿಶ್ವೇಶ ತೀರ್ಥ ಶ್ರೀಪಾದರ ಸೋಮ ವ್ಯಕ್ತಿತ್ವವನ್ನು ಹಾಗೂ ಗುರುಗಳ ಜೊತೆಗಿನ ವಿಶೇಷ ಒಡನಾಟಗಳನ್ನು ಹಂಚಿಕೊಳ್ಳಲು ನಮ್ಮೊಂದಿಗೆ ಈ ದಿವಸ ವಿದ್ವಾಂಸರಾದ ಹಾಗೂ ಉತ್ತಮ ವಾಗ್ಮಿಗಳಾದಂತಹ ಶ್ರೀಯುತ ಬಿಂದು ಮಾಧವ ಆಚಾರ್ಯರು ಹಾಗೂ ಖ್ಯಾತ ಪತ್ರಕರ್ತರಾದಂತಹ ಸಮಾಜ ಸೇವಕರಾದ ಶ್ರೀಯುತ ರಾಮಮನಗೋಳಿಯವರು ಕೂಡ ಆಗಮಿಸಿದಂತಹ ಇಬ್ಬರಿಗೂ ಕೂಡ ಪೂರ್ಣಪ್ರಜ್ಞೆ ವಿದ್ಯಾಪೀಠದ ಹಿರಿಯ ವಿದ್ವಾಂಸರಾದಂತಹ ಬದರೀನಾಥ ಆಚಾರ್ಯರು ಸ್ವಾಗತ ಕೋರಬೇಕೆಂಬುದಾಗಿ ನಿಮ್ಮಲ್ಲಿ ಸವಿನಯ ಪ್ರಾರ್ಥನೆ. ವಿದ್ಯಾಮಾನ್ಯ ರಾಜಶಿಷ್ಯಂ ರಾಷ್ಟ್ರಮಾನ್ಯ ಯತೀಶ್ವರಂ ಪ್ರಪಂಚಮಾನ್ಯತಂ ವಂದೇ ವಿಶ್ವೇಶ ಗುರುಶೇಖರಂ. ಇವತ್ತಿನ ದಿವಸ ಇಬ್ಬರು ಸಮಾಜದ ಗಣ್ಯ ವ್ಯಕ್ತಿಗಳು, ಬಾಗಲಕೋಟೆ ಸಮಾಜದಲ್ಲಿ ಪ್ರಖ್ಯಾತರಾಗಿರ್ತಕ್ಕಂಥವರು. ಪರಮ ಪೂಜ್ಯ ಶ್ರೀಪಾದಂಗಳವರು ಬಾಗಲಕೋಟೆಗೆ ಭೇಟಿ ಕೊಟ್ಟಾಗ ಆ ಎಲ್ಲಾ ಸಮಯದಲ್ಲೂ ಕೂಡ ಶ್ರೀಪಾದಂಗಳವರ ಜೊತೆಗೆ ಇದ್ದು ಅವರ ಎಲ್ಲಾ ವಿಧವಾಗಿರ್ತಕ್ಕಂತಹ ಚಟುವಟಿಕೆಗಳಿಗೆ, ಅವರ ಧಾರ್ಮಿಕ ಕ್ಷೇತ್ರ ಇರಬಹುದು, ಸಾಮಾಜಿಕ ಕ್ಷೇತ್ರ ಇರಬಹುದು, ಎಲ್ಲಾ ಕ್ಷೇತ್ರಗಳಿಗೂ ಕೂಡ ಶ್ರೀಪಾದಂಗಳವರ ಜೊತೆಗೆ ಹೆಗಲು ಕೊಟ್ಟು ದುಡಿದಿರ್ತಕ್ಕಂಥ ಇಬ್ಬರು ದೊಡ್ಡ ವ್ಯಕ್ತಿಗಳು. ಒಬ್ರು ಬಿಂದು ಮಾಧವಾಚಾರ್ಯ ನಾಗಸಂಪಿಗೆಯವರ ವಂಶ ಬಹಳ ಪ್ರಸಿದ್ಧವಾಗಿರ್ತಕ್ಕಂತಹ ವಂಶ, ಒಂದು ಯಾದವಾರಿಯರ ವಂಶ. ಆ ವಂಶದಲ್ಲಿ ಬಂದು ವಂಶದ ಗೌರವವನ್ನ ಕಾಪಾಡಬೇಕಾದ್ದು ಆ ವಂಶದಲ್ಲಿ ಬಂದಿರತಕ್ಕಂಥವರ ಒಂದು ಪ್ರಧಾನವಾದ ಕರ್ತವ್ಯ. ಬಿಂದು ಮಾಧವಾಚಾರ್ಯ ನಾಗಸಂಪಿಗೆಯವರು ಅವರ ತಂದೆಯವರ ಹತ್ರ, ಅವರ ಅಣ್ಣ ಆನಂದ ತೀರ್ಥಾಚಾರ್ಯ ನಾಗಸಂಪಿಗೆಯವರು ಪೂರ್ಣಪ್ರಜ್ಞ ವಿದ್ಯಾಪೀಠದಲ್ಲಿ ಓದಿರ್ತಕ್ಕಂಥವ್ರು. ಅವರ ಹತ್ರಲ್ಲೂ ಕೂಡ ಹಲವಾರು ವರ್ಷಗಳ ಕಾಲ ಶಾಸ್ತ್ರಾಧ್ಯಯನವನ್ನ ಮಾಡಿರ್ತಕ್ಕಂಥವ್ರು. ಅವರ ತಂದೆಯಿಂದ ಆ ವಂಶಕ್ಕೆ ಬಂದಿರತಕ್ಕಂತಹ ಬಳುವಳಿ ಧರ್ಮದಲ್ಲಿ ಶ್ರದ್ಧೆ, ಒಳ್ಳೆ ಸದಾಚಾರ ಸಂಪನ್ನತೆ. ಬಿಂದು ಮಾಧವಾಚಾರ್ಯ ನಾಗಸಂಪಿಗೆಯವರು ಒಳ್ಳೆ ಧರ್ಮ ಶ್ರದ್ಧೆಯನ್ನ ಹೊಂದಿದ್ದಾರೆ, ಸದಾಚಾರ ಸಂಪನ್ನರು ಕೂಡ ಅವರಾಗಿದ್ದಾರೆ. ನಿರಂತರವಾಗಿ ಪ್ರವಚನಗಳನ್ನ ಮಾಡಿ ಭಾಗವತ, ರಾಮಾಯಣ, ಉಪನಿಷತ್ತುಗಳು ಯಾವುದೇ ವಿಚಾರಗಳನ್ನ ಕೊಟ್ಟರೂ ಕೂಡ ಜನರ ಮನಸ್ಸಿಗೆ ಅದು ಚೆನ್ನಾಗಿ ಹಿಡಿಸ್ಬೇಕು, ಆ ರೀತಿಯಾಗಿ ತುಂಬಾ ಸುಂದರವಾಗಿ ವಿಷಯಗಳ ನಿರೂಪಣೆಯನ್ನ ಮಾಡೋದು. ಹೀಗೆ ಜನರನ್ನ ಆಕರ್ಷಿಸಿ ಉಪನ್ಯಾಸವನ್ನು ಮಾಡತಕ್ಕಂತಹ ಒಂದು ದೊಡ್ಡ ಕಲೆ ಆ ಬಿಂದು ಮಾಧವಾಚಾರ್ಯ ನಾಗಸಂಪಿಗೆಯವರಿಗೆ ಗುರುಗಳ ಅನುಗ್ರಹದಿಂದ ಪ್ರಾಪ್ತವಾಗಿದೆ. ಬಿಂದು ಮಾಧವಾಚಾರ್ಯ ನಾಗಸಂಪಿಗೆಯವರು ಬಾಗಲಕೋಟೆಯಲ್ಲಿ ನಡೆಯತಕ್ಕಂತಹ ಯಾವುದೇ ಕಾರ್ಯಕ್ರಮಗಳೇ ಇರಲಿ, ಆ ಎಲ್ಲಾ ಕಾರ್ಯಕ್ರಮಗಳಲ್ಲೂ ಕೂಡ ತಾವು ಭಾಗವಹಿಸಿ ಆ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾಗ್ತಕ್ಕಂಥವ್ರು ಬಿಂದು ಮಾಧವಾಚಾರ್ಯ ನಾಗಸಂಪಿಗೆಯವರು. ಆದ್ರೆ ಅವರ ಕಾರ್ಯಕ್ಷೇತ್ರ ಕೇವಲ ಬಾಗಲಕೋಟೆಗೆ ಮಾತ್ರ ಸೀಮಿತ ಅಲ್ಲ, ಬೆಂಗಳೂರಿಗೆ ಬಂದು ಇಲ್ಲಿ ಜನರ ಮನಸ್ಸನ್ನು ಕೂಡ ಆಕರ್ಷಿಸಿ ಉಪನ್ಯಾಸವನ್ನ ಮಾಡತಕ್ಕಂತಹ ಪ್ರೌಢ ಬುದ್ಧಿಯನ್ನ, ಪ್ರೌಢ ಜ್ಞಾನವನ್ನ ಅವರು ಸಂಪಾದನೆ ಮಾಡಿದ್ದಾರೆ. ಬಿಂದು ಮಾಧವಾಚಾರ್ಯ ನಾಗಸಂಪಿಗೆಯವರು ಸರಳತೆ, ಸಜ್ಜನಿಕೆಗಳನ್ನ ಚೆನ್ನಾಗಿ ರೂಢಿಸಿಕೊಂಡಿರ್ತಕ್ಕಂಥವ್ರು. ಆ ಇಡೀ ವಂಶದಲ್ಲಿ 3 ಮಂದಿ ಪೂರ್ಣಪ್ರಜ್ಞೆ ವಿದ್ಯಾಪೀಠದಲ್ಲಿ ಓದಿ ಪೇಜಾವರ ಶ್ರೀಪಾದಂಗಳವರಲ್ಲಿ ನ್ಯಾಯಸುಧಾ ಗ್ರಂಥದ ಅಧ್ಯಯನವನ್ನ ಇಬ್ಬರೂ ಕೂಡ, ಆನಂದ ತೀರ್ಥಾಚಾರ್ಯ ನಾಗಸಂಪಿಗೆಯವರು ಹಾಗೂ ರಘುತ್ತಮಾಚಾರ್ಯ ನಾಗಸಂಪಿಗೆಯವರು, ಅವರಿಬ್ಬರು ಕೂಡ ಇಲ್ಲೇ ಓದಿ ಶ್ರೀಪಾದಂಗಳವರಲ್ಲಿ ನ್ಯಾಯಸುಧಾ ಅಧ್ಯಯನವನ್ನ ಮಾಡಿದವರು. ಬಿಂದು ಮಾಧವಾಚಾರ್ಯ ನಾಗಸಂಪಿಗೆಯವರು ಕೂಡ ಶಾಸ್ತ್ರದಲ್ಲಿ ಒಳ್ಳೆಯ ಪರಿಣತಿಯನ್ನ ಸಂಪಾದನೆ ಮಾಡಿ ಒಳ್ಳೆ ಉಪನ್ಯಾಸಗಳನ್ನ ಮಾಡಿಕೊಂಡು ಸದಾಚಾರ ಸಂಪನ್ನರಾಗಿ ಉತ್ತಮವಾದ ಜೀವನವನ್ನ ನಡೆಸ್ತಾ ಇದ್ದಾರೆ. ಅವರು ಇವತ್ತು ಆನಂದ ತೀರ್ಥಾಚಾರ್ಯ ನಾಗಸಂಪಿಗೆಯವರ ಇಬ್ಬರು ಮಕ್ಕಳು ಕೃಷ್ಣಾಚಾರ್ಯ ನಾಗಸಂಪಿಗೆಯವರು, ಅವರು ಕೂಡ ಪೂರ್ಣಪ್ರಜ್ಞ ವಿದ್ಯಾಪೀಠದಲ್ಲಿ ಓದಿ ಶ್ರೀಪಾದಂಗಳವರಲ್ಲಿ ನ್ಯಾಯಸುಧಾ ಗ್ರಂಥದ ಅಧ್ಯಯನವನ್ನು ಮಾಡಿದವರು. ಇನ್ನೊಬ್ಬ ಮಕ್ಕಳು ವೇದೇಶ ನಾಗಸಂಪಿಗೆ, ಅವರು ಇವಾಗ ನಾಡಿದ್ದು ನ್ಯಾಯಸುಧಾ ಪರೀಕ್ಷೆಯನ್ನು ಕೂಡ ನಾಡಿದ್ದು ಸುಧಾಮಂಗಲದ ಸಮಯದಲ್ಲಿ ವೇದೇಶಾಚಾರ್ಯ ನಾಗಸಂಪಿಗೆಯವರು ನೀಡ್ತಾ ಇದ್ದಾರೆ. ಅಂತೂ ಇಡೀ ಕುಟುಂಬ ಕೇವಲ ಶಾಸ್ತ್ರಾಧ್ಯಯನಕ್ಕೋಸ್ಕರವಾಗಿಯೇ ತಮ್ಮ ಜೀವನವನ್ನ
ಮೀಸಲಾಗಿಟ್ಟಿರ್ತಕ್ಕಂಥವ್ರು. ಎಲ್ಲ ಕುಟುಂಬದ ಎಲ್ಲ ಸದಸ್ಯರು ಕೂಡ ಆಚಾರದ ಬಗ್ಗೆ, ಧರ್ಮದ ಬಗ್ಗೆ ಅಪಾರವಾದ ಶ್ರದ್ಧೆ ಗೌರವವನ್ನ ಹೊಂದಿರತಕ್ಕಂಥವ್ರು. ಇಂಥ ಕುಟುಂಬಗಳು, ನಾನು ಇವತ್ತಿದೆಲ್ಲ ಇಷ್ಟು ವಿವರವಾಗಿ ಹೇಳ್ತಾ ಇರೋದು, ಇಂಥ ಕುಟುಂಬಗಳು ಸಿಗತಕ್ಕಂತಹದ್ದು ತುಂಬಾ ವಿರಳ. ಇವತ್ತು ಧರ್ಮಶ್ರದ್ಧೆ ಆಚಾರ ನಶಿಸಿ ಹೋಗ್ತಾ ಇದೆ. ಆದ್ರೆ ಕುಟುಂಬಗಳೆಲ್ಲ ಒಬ್ರು ಇಬ್ರು ಮಾತ್ರ ದೊರೀತಾರೆ. ಆದ್ರೆ ಕುಟುಂಬದ ಎಲ್ಲಾ ಸದಸ್ಯರು ಕೂಡ ಇದೇ ವಿಧವಾಗಿ ಶಾಸ್ತ್ರ ಶ್ರದ್ಧೆಯನ್ನ, ಸದಾಚಾರವನ್ನ ಹೊಂದಿರತಕ್ಕಂತಹದ್ದು ತುಂಬಾ ಅಪರೂಪದ ಸಂಗತಿ. ಅದಕ್ಕೋಸ್ಕರವಾಗಿ ನಾನು ಈ ಸಂಗತಿಯನ್ನ ಇವತ್ತಿನ ಪ್ರಸ್ತಾಪವನ್ನ ನಾನು ಮಾಡಿದ್ದೇನೆ. ಬಿಂದು ಮಾಧವಾಚಾರ್ಯ ನಾಗಸಂಪಿಗೆಯವರಿಗೆ ನಾನು ನಮ್ಮ ವಿಶೇಷ ತೀರ್ಥ ಸೇವಾ ಸಂಘದ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಬಯಸಿ ಅವರು ಈ ಕಾರ್ಯಕ್ರಮವನ್ನ ನಡೆಸಿಕೊಡಬೇಕು ಎಂಬುದಾಗಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಬಿಂದು ಮಾಧವಾಚಾರ್ಯ ನಾಗಸಂಪಿಗೆಯವರು ಒಂದು ಅರ್ಧ ಗಂಟೆ ಮಾತನಾಡ್ತಾರೆ. ಅನಂತರ ಮತ್ತೊಬ್ಬ ಸಮಾಜದ ಗಣ್ಯ ವ್ಯಕ್ತಿಗಳು ಶ್ರೀರಾಮ ಮನಗೋಡಿ ಎಂಬುದಾಗಿ ಅವರ ಉಪನ್ಯಾಸವು ಕೂಡ ನಂತರದಲ್ಲಿರುತ್ತೆ. ಇವಾಗ ಬಿಂದು ಮಾಧವಾಚಾರ್ಯ ನಾಗಸಂಪಿಗೆಯವರು ಉಪನ್ಯಾಸವನ್ನು ನಡೆಸಿಕೊಡ್ಬೇಕು ಎಂಬುದಾಗಿ ಕೇಳ್ಕೊಳ್ತಾ ಇದ್ದೇನೆ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ವಿಶ್ವೇಶ ತೀರ್ಥ ಶ್ರೀಪಾದಾಂ ವಿಶ್ವೋಕ್ತ ಗುಣಾಕರಾನ್ ವಿಶ್ವಸ್ಥಿತ ಜನೈರ್ವಂದ್ಯಾಂ ವಂದೇ ವಿದ್ಯಾ ದಿವಾಕರಾನ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರಾತಸ್ಮರಣೀಯರಾಗಿರ್ತಕ್ಕಂತಹ ಪರಮ ಪೂಜ್ಯ ವಿಶ್ವೇಶ ತೀರ್ಥ ಶ್ರೀಪಾದಂಗಳವರ ಅಡಿದಾವರುಗಳಲ್ಲಿ ಭಕ್ತಿಪೂರ್ವಕವಾದ ನಮಸ್ಕಾರವನ್ನು ಮಾಡುತ್ತಾ, ಅದೇ ರೀತಿಯಾಗಿ ಅಧುನಾ ಪೀಠದಲ್ಲಿ ವಿರಾಜಮಾನರಾದ ಪರಮ ಪೂಜ್ಯರಾಗಿರತಕ್ಕಂತಹ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದಂಗಳವರ ಅಡಿದಾವರುಗಳಲ್ಲೂ ಕೂಡ ಭಕ್ತಿಪೂರ್ವಕವಾದ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತಾ, ಶ್ರೀ ವಿಶ್ವೇಶ ತೀರ್ಥ ಸೇವಾ ಪ್ರತಿಷ್ಠಾನ ಇದರ ಎಲ್ಲ ಸದಸ್ಯರಿಗೂ, ವಿಶೇಷವಾಗಿ ನಮ್ಮೆಲ್ಲರ ಆಧ್ಯಾತ್ಮ ಬಂಧುಗಳಾದ CH ಬದರೀನಾಥಾಚಾರ್ಯರಿಗೂ ಕೂಡ, ಹಿರಿಯ ವಿದ್ವಾಂಸರು, ಸಾತ್ವಿಕರು, ಸಾಧಕರು ಆದ ಬದರೀನಾಥಾಚಾರ್ಯರಿಗೂ ಕೂಡ ವಿಶೇಷವಾಗಿರತಕ್ಕಂತಹ ನಮಸ್ಕಾರಗಳನ್ನ, ಅಭಿನಂದನೆಗಳನ್ನ, ಗೌರವವನ್ನ ಸಲ್ಲಿಸ್ತಾ, ಪರಮ ಪೂಜ್ಯ 1008 ಶ್ರೀ ಶ್ರೀ ವಿಶ್ವೇಶ ತೀರ್ಥ ಶ್ರೀಪಾದರ ಭೌಮ ವ್ಯಕ್ತಿತ್ವವನ್ನ ಪರಿಚಯ ಮಾಡುವುದು ಯಾರಿಂದಲೂ ಕೂಡ ಸಾಧ್ಯವಿಲ್ಲ, ಅಸಾಧ್ಯ. ಆದರೆ ಅಳಿಲು ಸೇವೆ ಅನ್ನುವ ರೀತಿಯಲ್ಲಿ ಶ್ರೀಪಾದರ ಒಡನಾಟವನ್ನ ಕಳೆದ 30-35 ವರ್ಷಗಳಿಂದ ಹೊಂದಿದ ನಾನು ನನ್ನ ಕೆಲವು ಅಳಿಲ ಸೇವೆಯನ್ನ, ಶಾಬ್ದಿಕವಾಗಿರತಕ್ಕಂತಹ ನುಡಿ ನಮನವನ್ನ ನಾನು ಈ ಸಂದರ್ಭದಲ್ಲಿ ಮಾಡೋದಕ್ಕೆ ಇಷ್ಟವನ್ನ ಪಡ್ತಾ ಇದ್ದೇನೆ. ಸೂತ್ರ ಅಂತ ಹೇಳಿದ್ರೆ ಅದು ಬ್ರಹ್ಮಸೂತ್ರ. ಸೂತ್ರಕಾರರು ಅಂದ್ರೆ ವೇದವ್ಯಾಸರು, ಭಾಷ್ಯಕಾರರು ಅಂದ್ರೆ ಆಚಾರ್ಯ ಮಧ್ವರು, ಟೀಕಾಕಾರರು ಅಂದ್ರೆ ಶ್ರೀಮದ್ ಜಜ್ಜೀರ್ಸರು, ಟಿಪ್ಪಣಿಕಾರರು ಅಂದ್ರೆ ವ್ಯಾಸರಾಜರು, ರಘುತ್ತಮರು, ರಾಘವೇಂದ್ರ ಸ್ವಾಮಿಗಳು, ಹಾಗೆ ಸ್ವಾಮಿಗಳು ಅಂದ್ರೆ ಪೇಜಾವರ ಸ್ವಾಮಿಗಳು. ಹಾಗೆ ಒಂದು ಕಾಲದಲ್ಲಿ ಆ ರೀತಿಯಾಗಿ ಅವರು ಜೀವನದ ಉದ್ದಕ್ಕೂ ಕೂಡ ಸಮಾಜದ ಮೂಲಕವಾಗಿ, ಸಮಾಜಮುಖಿಯಾಗಿ ತನ್ನನ್ನ ತೊಡಗಿಸಿಕೊಂಡು ಇಡೀ ಜಗತ್ತಿಗೆ ಪರಿಚಿತರಾಗಿರತಕ್ಕಂತಹ ವಿಭೂತಿ ಪುರುಷರು ಯಾರು ಅಂದ್ರೆ ಪೇಜಾವರ ಶ್ರೀಪಾದಂಗಳವರು. ವಿಶೇಷವಾದ, ವಿಶಿಷ್ಟವಾದ, ವಿಭಿನ್ನವಾದ, ಅರ್ಥಪೂರ್ಣವಾದ, ಸಾರ್ಥಕವಾದ, ಬ್ರಹ್ಮಚರ್ಯ ಪೂರ್ಣವಾದ ಸನ್ಯಾಸ ಜೀವನದ ಮೂಲಕ ಸಮಗ್ರ ಹಿಂದೂ ಸಮಾಜ ಹಾಗೂ ಬ್ರಾಹ್ಮಣ ಸಮಾಜದ ಕರೆಗೆ ಹೋಗೊಟ್ಟು ಕೋರೆಗಳನ್ನ, ಸಮಸ್ಯೆಗಳಿಗೆ ಸ್ಪಂದಿಸಿದ ಮಹಾನುಭಾವರು, ಪರಿಹಾರವನ್ನು ನೀಡಿದವರು ಪೇಜಾವರ ಸ್ವಾಮಿಗಳು. ಎಷ್ಟೋ ಬಾರಿ ತಮ್ಮ ಮಠದಿಂದ ಹಾಗೂ ಸಂಗ್ರಹಿತವಾಗಿರತಕ್ಕಂತಹ ಭಕ್ತರ ಹಣದಿಂದ, ಸಹಕಾರದಿಂದ ಸಹಾಯವನ್ನು ಪಡೆದು ಬರಗಾಲ ಇರಬಹುದು, ಅತಿವೃಷ್ಟಿ ಇರಬಹುದು, ಭೂಕಂಪ, ನೆರೆಹಾವಳಿ ಮುಂತಾದ ಅನೇಕ ಪ್ರಸಂಗಗಳಲ್ಲಿ ಇಡೀ ದೇಶದ ಸಮಸ್ಯೆಗಳಿಗೆ ಸ್ಪಂದನೆ ಮಾಡಿ ಇಡೀ ದೇಶದ ಕಾಳಜಿಯನ್ನ ಅರ್ಥಪೂರ್ಣವಾಗಿ ಮಾಡಿದ ಮಹಾನುಭಾವರು ಪೇಜಾವರ ಶ್ರೀಪಾದಂಗಳವರು. ಈ ಹಿನ್ನೆಲೆಯಲ್ಲಿ ಒಂದೆರಡು ಅವರ ಭೌಮ ವ್ಯಕ್ತಿತ್ವದ ಪರಿಚಯವನ್ನ ಮೆಲುಕು ಹಾಕುವ ನನ್ನ ಮಟ್ಟಿಗೆ ತಿಳಿದ ಕೆಲವು ವಿಷಯಗಳನ್ನ ನಾನು ಹಂಚಿಕೊಳ್ಳುವುದಕ್ಕೆ ಇಷ್ಟವನ್ನು ಪಡ್ತಾ ಇದ್ದೇನೆ. ಪೇಜಾವರ ಮಠ ಹುಟ್ಟು ಶ್ರೀಮಂತವಾದ ಮಠ ಅಲ್ಲ. ಪೇಜಾವರ ಶ್ರೀಗಳು ಆಶ್ರಮ ತಗೊಂಡಾಗ ಎಲ್ಲರಿಗೂ ಗೊತ್ತಿರುವ ಹಾಗೆ 6 ರಿಂದ 8 ವಯಸ್ಸು. ಅಂತಹ ವಯಸ್ಸಿನಿಂದ
ಅವರು 90 ವರ್ಷದ ತನಕ ಶಾಸ್ತ್ರ ಹಾಗೂ ಸಮಾಜದ ಏಳಿಗೆಗೋಸ್ಕರವಾಗಿ ದುಡಿದು ಗಂಧದ ಕೊರಡಿನ ಹಾಗೆ ತಮ್ಮ ಜೀವನವನ್ನೇ ಸಮಾಜಕ್ಕೋಸ್ಕರವಾಗಿ ಶಾಸ್ತ್ರಕ್ಕೋಸ್ಕರವಾಗಿ ಸಮರ್ಪಣೆ ಮಾಡಿದವರು. ಹಾಗಾಗಿ ಬಡಮಠವಾಗಿ ಬಂದವರು ಇಡೀ ಜಗತ್ತನ್ನೇ ಶಾಸ್ತ್ರ ಶ್ರೀಮಂತವಾಗಿ ಮಾಡಿದಂತಹ ಯಶಸ್ಸು ಪೇಜಾವರ ಸ್ವಾಮಿಗಳಿಗೆ ಸಲ್ಲುವಂತಹದ್ದು. ಭಕ್ತರಿಂದ ಬಂದ ಕಾಣಿಕೆಯನ್ನ ಹೇಗೆ ಸಮಾಜಕ್ಕೆ ವಿನಿಯೋಗ ಮಾಡಬೇಕು ಅನ್ನೋ ವಿಷಯದಲ್ಲಿ ಪೇಜಾವರ ಶ್ರೀಗಳಂತಹ ದೊಡ್ಡ ವ್ಯಕ್ತಿ ನಮಗೆ ಸಮಾಜದಲ್ಲಿ ಸಿಗುವುದಕ್ಕೆ ಸಾಧ್ಯವಿಲ್ಲ. ಇದೀಗ ಎಲ್ಲ ಮಠಗಳ ಎಲ್ಲ ಸಂಘ ಸಂಸ್ಥೆಗಳ ಪ್ರಚಾರಕ್ಕೆ ಅಂತ ಧನ ಸಂಗ್ರಹ, ಶಿಷ್ಯ ಸಂಗ್ರಹ ಮೊದಲಾದವುಗಳು ಆಗ್ತದೆ. ಆದ್ರೆ ಅದೆಲ್ಲ ಆಗಬೇಕಾದ್ರೆ ಇವತ್ತಿನ ಕಾಲದಲ್ಲಿ ಸಾಕಷ್ಟು ಮಾಧ್ಯಮಗಳ ಸಹಾಯ, ಮಾಧ್ಯಮಗಳ ಉಪಯೋಗದಿಂದ ಇವತ್ತು ಬೇಕಾದಷ್ಟು ಪ್ರಚಾರ, ಪ್ರಸಿದ್ಧಿ, ಧನ ಸಹಾಯ ಇದೆಲ್ಲವನ್ನ ಪಡೆಯೋದಿದೆ. ಆದರೆ ಅಂದು ಪರಮ ಪೂಜ್ಯ ಶ್ರೀಪಾದಂಗಳವರು ಅವರ ಗುರುಗಳಾಗಿರತಕ್ಕಂತಹ ಪ್ರಾತಸ್ಮರಣೀಯರಾದ ವಿದ್ಯಾಮಾನ್ಯ ತೀರ್ಥರ ಜೊತೆಗೆ ಸಂಚಾರವನ್ನ ಮಾಡ್ತಾ ಇಡೀ ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉತ್ತರ ಕರ್ನಾಟಕದ ಮೂಲೆಗಳಲ್ಲಿ ಸಂಚಾರವನ್ನ ಮಾಡಿ ಯಾವ ಅಪೇಕ್ಷೆ ಇಲ್ಲದೆ ಅದರ ಜೊತೆಗೆ ಅನೇಕ ಪ್ರಸಂಗಗಳಲ್ಲಿ ಅನೇಕ ಸಮಸ್ಯೆಗಳನ್ನು ಕೂಡ ಎದುರಿಸ್ತಾ ಸಮಾಜಕ್ಕೆ ಪ್ರಯೋಜನಕಾರಿಯಾಗಿ ಸ್ವಾಮಿಗಳ ಹಾಗೆ ಸಂಪ್ರದಾಯ ವೆಂಕಟೇಶ್ ಅವ್ರು ಮಾತಾಡ್ತಿದ್ದಾರೆ ನಿಮ್ಮಣ್ಣ. ಅಂದು ಯಾವ ಮಾಧ್ಯಮ ಸಹಾಯವೂ ಕೂಡ ಇಲ್ಲದೆ ಇರುವಾಗ ಅಷ್ಟೊಂದು ವಿಶೇಷವಾದ ಕಾರ್ಯವನ್ನ ಮಾಡಿದವರು ಪೇಜಾವರ ಸ್ವಾಮಿಗಳು. ಜೊತೆಗೆ ಆ ಕಾಲದಲ್ಲಿ ತನ್ನ ಸನ್ಯಾಸ ಧರ್ಮವನ್ನ ಎಂದೂ ಕೂಡ ಬಿಡದೆ ಸಮಾಜ ಸೇವೆ ಮಾಡಿದ ಸಂತ ಶ್ರೀಕುಂಡ ಪೇಜಾವರ ಸ್ವಾಮಿಗಳು. ಇನ್ನು ಪೇಜಾವರ ಸ್ವಾಮಿಗಳು ಭಾಷೆ ಆಗ ಅಂದಿನ ಪ್ರಸಿದ್ಧರಾಗಿರತಕ್ಕಂತಹ ನಾಡಿನ ಹಿರಿಯ ವಿದ್ವಾಂಸರು ಪಾಂಡುರಂಗಿ ಗುರುರಾಜಾಚಾರ್ಯರು ಮೊದಲಾದಂಥವರೆಲ್ಲ ಆ ಶಿಬಿರಗಳಲ್ಲಿ ಭಾಗವಹಿಸಿ ಅವರು ಕೂಡ ಶಿಬಿರದ ಉಸ್ತುವಾರಿಯನ್ನ ನೋಡಿಕೊಡ್ತಾ ಇದ್ರು. ಇಂತಹ ಒಂದು ಕಾರ್ಯವನ್ನ ಪೇಜಾವರ ಶ್ರೀಗಳು ತಮ್ಮ 20ನೇ ವಯಸ್ಸಿನ ಸನ್ಯಾಸ ಜೀವನದಿಂದಲೇ ಆರಂಭ ಮಾಡಿದ್ದಾರೆ. ಒಂದರ್ಥದಲ್ಲಿ ಇವತ್ತು ಹಿಂದುತ್ವ, ಬ್ರಾಹ್ಮಣತ್ವ ಇದೇನಾದ್ರೂ ಕೂಡ ಉಳಿಬೇಕಾದ್ರೆ ಪೇಜಾವರ ಮಾಡಿದ ಹೋರಾಟದ ಪ್ರತಿಫಲ ಅಂತ ನಾವು ಯಾವುದೇ ಎರಡು ಮಾತಿಲ್ಲದೆ ಹೇಳುವುದಕ್ಕೆ ಸಾಧ್ಯವಿದೆ. ಅಂತಹ ಅಪೂರ್ವವಾದ ಕಾರ್ಯವನ್ನ ಶ್ರೀಪಾದಂಗಳು ಮಾಡಿದ್ದಾರೆ. ಒಬ್ಬ ಬ್ರಾಹ್ಮಣ ಸನ್ಯಾಸಿಯಾಗಿ, ಅದರಲ್ಲೂ ಕೂಡ ವಿಶೇಷವಾಗಿ ಒಬ್ಬ ಮಾತೃ ಸನ್ಯಾಸಿಯಾಗಿ ಎಲ್ಲ ಮತ, ಜಾತಿ, ಪಂಥಗಳ ಸ್ವಾಮಿಗಳೆಲ್ಲರೂ ಕೂಡ ಪೇಜಾವರ ಶ್ರೀಗಳನ್ನು ಅನುಸರಣೆ ಮಾಡುವ ಹಾಗೆ ತನ್ನ ಕಾರ್ಯದ ವೈಖರಿಯ ಮೂಲಕವಾಗಿ ಗುರುತಿಸಿಕೊಂಡವರು. ಕ್ಷಣ ಕ್ಷಣವೂ ಕೂಡ ಬಿಡದೆ ಶಾಸ್ತ್ರದ ಉಳಿವಿಗಾಗಿ ಸಮಾಜಕ್ಕೋಸ್ಕರ ದುಡಿದ ಮಹಾನ್ ಸಂತ ಯಾರು ಅಂದ್ರೆ ಪೇಜಾವರ ಶ್ರೀಪಾದಂಗಳು. ಅವರ ಇನ್ನೊಂದು ವ್ಯಕ್ತಿತ್ವವನ್ನ ಹೇಳೋದಾದ್ರೆ ಪರಮಾತ್ಮನಲ್ಲಿ ವಿಭಿನ್ನವಾದ ವಿರುದ್ಧವಾದ ಗುಣಗಳಿದ್ದಾವೆ. ಆ ವಿರುದ್ಧವಾದ ಗುಣಗಳು ಪರಮಾತ್ಮನಲ್ಲಿ ಮಾತ್ರ ಸಮನ್ವಯವಾಗ್ತಾ ಇದ್ದಾವೆ. ಅಣುವಾಗಬಲ್ಲ, ಮಹತ್ತಾಗಬಲ್ಲ, ಅಣು ಮಹತ್ತೆರಡೊಂದಾಗಬಲ್ಲ, ಹೀಗೆ ವಿರುದ್ಧವಾದ ಗುಣಗಳೆಲ್ಲವೂ ಕೂಡ ಭಗವಂತನಲ್ಲಿ ಸಮನ್ವಯವಾಗ್ತಾ ಇದ್ದಾವೆ. ಆದರೆ ಪೇಜಾವರ ಸ್ವಾಮಿಗಳ ಕಾರ್ಯ ಚಟುವಟಿಕೆಯನ್ನು ನೋಡಿದಾಗ ಈ ಮಾತು ನಮಗೆ ಅವರಲ್ಲೂ ಕೂಡ ಸಮನ್ವಯವಾಗ್ತಾ ಇದೆ. ಹಾಗೆ ಅಂದ್ರೆ ಸಮಾಜದ ಸೇವೆಗೆ ಇಳಿದಾಗ, ಸಮಾಜ ಮುಖಿಯಾದಾಗ ವೇದಾಂತ ಉಳಿಯೋದಿಲ್ಲ. ವೇದಾಂತಕ್ಕೆ ಬಂದಾಗ ಸಮಾಜದ ಗುಣವೇ ಬೇಕಾಗುವುದಿಲ್ಲ. ಈ ಎರಡೂ ಗುಣಗಳನ್ನ ಪೂರ್ಣ ಪ್ರಮಾಣವಾಗಿ ಸಾಧನೆ ಮಾಡಿಕೊಂಡಂತಹ ಮಹಾ ತಪಸ್ವಿಗಳು ಯಾರು ಅಂದ್ರೆ ಪೇಜಾವರ ಶ್ರೀಪಾದಂಗಳು. ಪೇಜಾವರ ಶ್ರೀಪಾದಂಗಳ
ಎಂಬುದನ್ನ ನಾವು 4 ರೀತಿಯಾಗಿ ವಿಂಗಡಣೆ ಮಾಡಬಹುದು. ಅದನ್ನ ನಾನು ಚತುರ್ಮುಖ ದರ್ಶನ ಅಂತ ಕರೀತಾ ಇದ್ದೇನೆ. ಮೊದಲನೇದಾಗಿ ಪೇಜಾವರ ಶ್ರೀಪಾದಂಗಳವರು ಮಾಡಿದ ಸಮಾಜಮುಖಿಯಾದ ಕಾರ್ಯ. ಹಿಂದೂ ಸೇವಾ ಪ್ರತಿಷ್ಠಾನವನ್ನ ಕಟ್ಟಡದಲ್ಲೆಲ್ಲ ಸಂಚಾರವನ್ನ ಮಾಡಿ ಹಿಂದೂ ಸಮಾಜ, ಹಿಂದೂ ಸೇನೆಯನ್ನ, ಹಿಂದೂ ಸೇವಾ ಪ್ರತಿಷ್ಠಾನವನ್ನ ಪ್ರಬಲವಾಗಿ ಕಟ್ಟಿದ ಮಹಾನ್ ದೇಶದ ಸಂತ ಪೇಜಾವರ ಸ್ವಾಮಿಗಳು. ಇದು ಒಂದನೆಯದ್ದು. ಎರಡನೆಯ ಅವರ ಚತುರ್ಮುಖ ದರ್ಶನದ ಎರಡನೇ ಮುಖ ಯಾವುದು ಅಂದ್ರೆ ಶಾಸ್ತ್ರದ ಮುಖ. ಈಗಾಗಲೇ 35ಕ್ಕಿಂತ ಹೆಚ್ಚು ಸುಧಾಮಂಗಳಗಳನ್ನ ಮಾಡಿದ ದಾಖಲೆ ಅವರದ್ದು. ಆ ಪ್ರತಿಯೊಂದು ಮಂಗಳವನ್ನು ಕೂಡ ಎಷ್ಟು ವೈಭವದಿಂದ ಮಾಡಬೇಕು ಅನ್ನೋದನ್ನ ಮತ್ತೆ ಕೆಲವರು ನೋಡಿ ಕಲಿಬೇಕು. ಆ ರೀತಿಯಾಗಿ ವೈಭವದಿಂದ ಮಾಡಿದವರು ಪೇಜಾವರ ಶ್ರೀಪಾದಂಗಳವರು. ಇದು ಎರಡನೇ ಅವರ ದರ್ಶನ. ಇನ್ನು ಮೂರನೆಯದ್ದು ಯಾವುದು ಅಂದ್ರೆ ಪ್ರವಚನ ಮುಖ. ಬಹಳ ಸುಂದರವಾಗಿ, ಸರಳವಾಗಿ ಶಾಸ್ತ್ರದ ಜಟಿಲ ವಿಷಯಗಳನ್ನು ಕೂಡ ಪರಿಣಾಮಕಾರಿಯಾಗಿ, ಸರಳವಾಗಿ, ಪರಿವರ್ತನಕಾರಿಯಾಗಿ ಹೇಳುವಲ್ಲಿ ಪೇಜಾವರ ಸ್ವಾಮಿಗಳದ್ದು ದೊಡ್ಡ ಪಾತ್ರ ಇದೆ. ಅಂತಹ ಆಳ ಬರೋದು ಬಹಳ ಕಡಿಮೆ. ಹಾಗಾಗಿ ಇದು ಮೂರನೆಯದ್ದು ಅವರ ಪ್ರವಚನ ಮುಖ. ನಾಲ್ಕನೆಯದ್ದು ಗ್ರಂಥ ರಚನಾ ಕೌಶಲ್ಯ. ಸ್ವಾಮಿಗಳು ನಿರಂತರವಾಗಿ ನ್ಯಾಯಸುಧಾದಿ ಗ್ರಂಥಗಳನ್ನ, ತಾತ್ಪರ್ಯ ಚಂದ್ರಿಕಾ, ತತ್ವಪ್ರಕಾಶಿಕಾ ಮೊದಲಾದ ಉದ್ಗ್ರಂಥಗಳನ್ನ ಪಾಠ ಮಾಡ್ತಾ ಇರತಕ್ಕಂತಹ ಮಹಾನುಭಾವರು. ಒಂದು ಕ್ಷಣವೂ ಕೂಡ ವ್ಯರ್ಥ ಮಾಡದೆ ತಮ್ಮ ಸನ್ಯಾಸ ಜೀವನವನ್ನ ಸಾರ್ಥಕ ಮಾಡಿಕೊಂಡರು. ಆದರೆ ಅವರ ಗ್ರಂಥ ಲೇಖನ ಸಾಮರ್ಥ್ಯವನ್ನ ನಾವು ನೋಡುವಾಗ ಬಹಳ ಆಶ್ಚರ್ಯವನ್ನಿಸ್ತಾ ಇದೆ. ಯಾಕೆಂದ್ರೆ ಶಾಸ್ತ್ರದ ವಿಷಯಗಳನ್ನ ಬಹಳ ಸರಳವಾಗಿ ಬರೆಯುವುದು ಬಹಳ ಕಷ್ಟ. ಆದ್ರೆ ಪೇಜಾವರ ಶ್ರೀಪಾದಂಗಳು ಬರೆದಂತಹ ನ್ಯಾಯ ಸುಧಾಸಾರ, ವಿಷ್ಣು ತತ್ವ ವಿವರಣೆಯ ಸಾರ, ಗೀತಾ ಸಾರ, ರಾಮಾಯಣ ಪಾತ್ರ ಪ್ರಪಂಚ ಹಾಗೂ ರಾಮಾಯಣ ಸಾರ, ಭಾಗವತ ಕಥಾಸಾರ ಹಾಗೂ ದಶೋಪನಿಷತ್ತುಗಳ ಸಾರ, ಇವೆಲ್ಲವುಗಳನ್ನ ನಾವು ಅಧ್ಯಯನ ಮಾಡುವಾಗ ಪೇಜಾವರ ಶ್ರೀಪಾದಂಗಳವರ ಜ್ಞಾನ ಮೊಡಗೊಟ್ಟಿದೆ. ಆ ಮೊಡಗೊಟ್ಟಿದ ಜ್ಞಾನದ ಅಮೃತವೇ ಈ ರೀತಿಯಾಗಿ ಗ್ರಂಥಗಳಾಗಿ ಬಹಳ ಸರಳವಾಗಿ ಎಲ್ಲರಿಗೂ ಸುಲಭವಾಗಿ ತಿಳಿಯುವಂತಹ ಗ್ರಂಥ ರಚನಾ ಕೌಶಲ್ಯ ಸ್ವಾಮಿಗಳದ್ದು. ಹಾಗಾಗಿ ಪೇಜಾವರ ಶ್ರೀಪಾದಂಗಳವರ ವೈಭವದ ರೀತಿಯನ್ನ ಚತುರ್ಮುಖ ದರ್ಶನ ಅಂತ ಒಂದು ಸಮಾಜಮುಖಿ, ಶಾಸ್ತ್ರಮುಖಿ, ಪ್ರವಚನಮುಖಿ ಹಾಗೂ ಲೇಖನ ಮುಖವಾಗಿರತಕ್ಕಂತಹ ಅವರ ಕಾರ್ಯ ಅನನ್ಯವಾಗಿರ್ತಕ್ಕಂಥದ್ದು. ಈ ಮಾತನ್ನ ಯಾರಿಂದಲೂ ಕೂಡ ಅಲ್ಲಗಳೆಯೋದಕ್ಕೆ ಸಾಧ್ಯವಿಲ್ಲ. ಇದಾದ ಮೇಲೆ ಇನ್ನೊಂದು ಪೇಜಾವರ ಶ್ರೀಪಾದಂಗಳವರ ವ್ಯಕ್ತಿತ್ವದ ಒಂದು ಮುಖ ಅಂತ ಹೇಳಿದ್ರೆ ದಾಖಲೆಯ ಸ್ವಾಮಿಗಳು. ಏನು ದಾಖಲೆ ಮಾಡಿದ್ದಾರೆ ಸ್ವಾಮಿಗಳು? ಸಂಚಾರದ ದಾಖಲೆ. ಸ್ವಾಮಿಗಳನ್ನ ನೀವು ಇವತ್ತು ಎಲ್ಲಿದ್ದೀರಿ ಅಂತ ಕೇಳೋ ಹಾಗಿಲ್ಲ, ಈಗ ಎಲ್ಲಿದ್ದೀರಿ ಅಂತ ಕೇಳುವಷ್ಟು ಸ್ವಾಮಿಗಳ ಎಡಬಿಡದ ಸಂಚಾರ. ಆ ರೀತಿಯ ಸಂಚಾರವನ್ನು ಪ್ರಾಯ ಅವರನ್ನು ಬಿಟ್ಟರೆ ಬೇರೆ ಯಾರಿಗೂ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ಅಷ್ಟು ನಿರಂತರವಾದ ಸಂಚಾರ. ದಾರಿಯಲ್ಲಿ ಹೋಗುವಾಗ ವಾಹನದಲ್ಲಿ ಪಾಠ, ವಾಹನದಲ್ಲಿ ಅಧ್ಯಯನಕ್ಕೆ ತೊಡಗಿಸಿಕೊಂಡ ಮಹಾನ್ ತಪಸ್ವಿಗಳು, ಜ್ಞಾನಿಗಳು. ಸಂಚಾರದ ದಾಖಲೆ, ಸುಧಾಮಂಗಳದ ದಾಖಲೆ, ಸಭಾ ವಾಕ್ಯಾರ್ಥದ ದಾಖಲೆ, ಸಭಾ ವಾಕ್ಯಾರ್ಥದಲ್ಲಿ ಶಿಷ್ಯರನ್ನ ತಯಾರು ಮಾಡಿದ ದಾಖಲೆ, ಯತಿ ಶಿಷ್ಯರನ್ನ ತಯಾರು ಮಾಡಿದ ದಾಖಲೆ. ಇವತ್ತು ಪೇಜಾವರ ಸ್ವಾಮಿಗಳ ಭೂಮ ವ್ಯಕ್ತಿತ್ವ ಎಷ್ಟು ಎಲ್ಲರಿಗೂ ಬೇಕಾಗಿದೆ ಅಂತ ಹೇಳಿದ್ರೆ, ಯಾರು ಎಲ್ಲೇ ಯಾರೇ ಪೀಠಾಧಿಪತಿಗಳು ಸುಧಾಮಂಗಳವನ್ನ ಮಾಡಿದ್ರು ಕೂಡ ಅಲ್ಲಿ ಪರಮ ಪೂಜ್ಯ ಶ್ರೀಪಾದಂಗಳವರು ಬೇಕೇ ಬೇಕು. ಅವರು ವಾಕ್ಯಾರ್ಥದಲ್ಲಿ ಭಾಗವಹಿಸಬೇಕು. ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಪೇಜಾವರ ಶ್ರೀಗಳಿರ್ಬೇಕು. ಪೇಜಾವರ ಶ್ರೀಪಾದಂಗಳವರ ಅಚ್ಚುಮೆಚ್ಚಿನ ಶಿಷ್ಯರಾಗಿರತಕ್ಕಂತಹ ಮಹಾನ್ ವಿದ್ವಾಂಸರಾಗಿರತಕ್ಕಂತಹ ಯಾವ ಹರಿದಾಸ ಭಟ್ಟರು ಮೊದಲಾದ ಅನೇಕ ವಿದ್ವಾಂಸರು ಅಲ್ಲಿ ಇರಬೇಕು. ಇದು ಪೇಜಾವರ ಶ್ರೀಪಾದಂಗಳವರು ಶಾಸ್ತ್ರ ಪ್ರಪಂಚಕ್ಕೆ ಕೊಟ್ಟಿರತಕ್ಕಂತಹ ಕೊಡುಗೆ. ಅಷ್ಟೇ ಯಾಕೆ, ಪರಮ ಪೂಜ್ಯ ಉತ್ತರಾದಿ ಮಠಾಧೀಶರಾಗಿ ಮಾಡುವಾಗ ಪೇಜಾವರ ಶ್ರೀಪಾದಂಗಳವರು ಬೇಕು. ಅವರು ವಿದ್ಯಾರ್ಥಿಗಳ ಪರೀಕ್ಷೆ ತಗೊಳ್ಳಿಕ್ಕೆ ಪೇಜಾವರ ಶ್ರೀಪಾದಂಗಳು ಬೇಕು. ಇಷ್ಟು ಶಾಸ್ತ್ರ ಪ್ರಪಂಚದಲ್ಲಿ ಎಡಬಿಡದ ಒಂದು ಸೀಮೆಯನ್ನ ದಾಟಿದವರು ಯಾರು ಅಂತ ಹೇಳಿದ್ರೆ, ತಮ್ಮ ನಿರಂತರವಾದ ಅಧ್ಯಯನ, ಶಾಸ್ತ್ರದ ಒಂದು ಪರಿಶ್ರಮದಿಂದ ಪೇಜಾವರ ಶ್ರೀಪಾದಂಗಳವರು ಯಾವುದೇ ವಾಕ್ಯಾರ್ಥ, ಯಾವುದೇ ಸಭೆಗೆ ಬೇಕು, ಅವರೇ ಬರಬೇಕು. ಪೇಜಾವರ ಶ್ರೀಪಾದಂಗಳವರು ಇವತ್ತು ಇಲ್ಲ ಅಂದ್ರೆ ಆ ಸುಧಾಮಂಗಳವನ್ನೇ, ವಾಕ್ಯಾರ್ಥವನ್ನೇ ಮುಂದೂಡುವಷ್ಟು ಪೇಜಾವರ ಸ್ವಾಮಿಗಳ ಒಂದು ಅವರು ಇರೋದು, ಅವರ ಅವಶ್ಯಕತೆ
ಸಮಾಜಕ್ಕೆ ಶಾಸ್ತ್ರ ಪ್ರಪಂಚಕ್ಕೆ ತುಂಬಾ ಬೇಕಾಗಿತ್ತು ಅನ್ನುವಂತಹ ಮಾತನ್ನ ಅಲ್ಲಿ ಬೆಳೆಯುವುದಕ್ಕೆ ಸಾಧ್ಯವಿಲ್ಲ. ಅದರ ಜೊತೆಗೆ ಪೇಜಾವರ ಶ್ರೀಪಾದಂಗಳವರ ಮಾತೃ ಹೃದಯ, ಪೇಜಾವರ ಶ್ರೀಪಾದಂಗಳವರು ಬೇರೆ ಎಲ್ಲಾ ಮಾಧ್ವ ಮಠಗಳ ಹಾಗೂ ಸಮಾಜದ ಬೇರೆ ಬೇರೆ ಎಲ್ಲ ಮಠಗಳ ಜೊತೆಗೆ ಹೊಂದಿದ ಸಂಪರ್ಕ, ಅದರಲ್ಲೂ ಕೂಡ ವಿಶೇಷವಾಗಿ ಉತ್ತರಾದಿ ಮಠ, ವ್ಯಾಸರಾಜ ಮಠ, ಮಂತ್ರಾಲಯ ಮಠ, ಉಡುಪಿಯ ಎಲ್ಲ ಅಷ್ಟಮಠಗಳು, ಈ ಎಲ್ಲಾ ಮಠಗಳ ಜೊತೆಗೆ ಹಾಗೂ ಎಲ್ಲ ಬೇರೆ ಬೇರೆ ಹಿಂದೂ ಮಠಗಳ ಎಲ್ಲ ಮಠಗಳ ಜೊತೆಗೆ ಪೇಜಾವರ ಶ್ರೀಪಾದಂಗಳವರು ಹೊಂದಿರತಕ್ಕಂತಹ ಆಧ್ಯಾತ್ಮದ ಸಂಬಂಧ, ಸಮಾಜದ ಸಂಬಂಧ, ಕಳಕಳಿಯ ಸಂಬಂಧ ಇದು ಕೂಡ ತುಂಬಾ ಅಪೂರ್ವವಾಗಿರತಕ್ಕಂತಹದ್ದು. ಪೇಜಾವರ ಶ್ರೀಪಾದಂಗಳವರ ದಾಖಲೆ ಇದನ್ನ ಮೀರುತ್ತಾ ಇದೆ. ಅವರು ನಿರ್ಮಾಣ ಮಾಡಿರತಕ್ಕಂತಹ ಇತಿ ಶಿಷ್ಯರು, ಅವರು ಮಾಡಿದ ಪರ್ಯಾಯ, ಅವರು ಮಾಡಿರತಕ್ಕಂತಹ ತತ್ವಜ್ಞಾನ ಸಮ್ಮೇಳನ, ಇವತ್ತು 500ಕ್ಕೂ ಕೂಡ ಹೆಚ್ಚು ಸುಧಾ ಪಂಡಿತರನ್ನ ತಯಾರು ಮಾಡಿರ್ತಕ್ಕಂತಹ ಮಹಾನ್ ಯತಿಗಳು ಪೇಜಾವರ ಶ್ರೀಪಾದಂಗಳವರು. ಪೂರ್ಣಪ್ರಜ್ಞ ವಿದ್ಯಾಪೀಠ, ಪೂರ್ಣಪ್ರಜ್ಞ ಸಂಶೋಧನಾ ಮಂದಿರ ಇದನ್ನ ನಿರ್ಮಾಣ ಮಾಡಿದ್ದು ಕೂಡ ಪೇಜಾವರ ಶ್ರೀಪಾದಂಗಳವರ ದಾಖಲೆ. ಅದರ ಜೊತೆಗೆ ಸರ್ವಮೂಲ ಗ್ರಂಥಗಳನ್ನ, ಇನ್ನುಳಿದ ಅನೇಕ ಗ್ರಂಥಗಳನ್ನ ಪೂಜ್ಯ ಶ್ರೀಪಾದಂಗಳವರು ಅಖಿಲ ಭಾರತ ಮಾಧ್ವ ಮಹಾಮಂಡಲದ ಮೂಲಕವಾಗಿ ಅವರು ಅನುವಾದ ಮಾಡಿಸಿರತಕ್ಕಂತಹದ್ದು ಬಹಳ ವಿಶೇಷವಾಗಿರತಕ್ಕಂತಹದ್ದು, ಬಹಳ ದೊಡ್ಡದಾಗಿರತಕ್ಕಂತಹ ಕೊಡುಗೆಯನ್ನ ಶಾಸ್ತ್ರ ಪ್ರಪಂಚಕ್ಕೆ, ಸಮಾಜಕ್ಕೆ, ವಿದ್ವತ್ ಪ್ರಪಂಚಕ್ಕೆ ಶ್ರೀಪಾದಂಗಳವರು ತಮ್ಮ ಸನ್ಯಾಸ ಜೀವನದಲ್ಲಿ, ಜೀವನದುದ್ದಕ್ಕೂ ಕೂಡ ಈ ವಿಶಿಷ್ಟವಾದ ಕಾರ್ಯವನ್ನ ಶ್ರೀಪಾದಂಗಳವರು ಮಾಡಿದ್ದಾರೆ. ಹೀಗೆ ಶ್ರೀಪಾದಂಗಳವರ ಭೌಮ ವ್ಯಕ್ತಿತ್ವವನ್ನ ಪರಿಚಯ ಮಾಡುವಲ್ಲಿ ಅನೇಕ ಅಂಶಗಳು ತೊಡಗಿದ್ದಾವೆ. ಯಾವುದು ಅಂತ ಹೇಳೋದು ಪೂರ್ವಾಪರಿಕಾರ ಮಥಾಪರವ ಅಂತ ಹೇಳಿದ ಹಾಗೆ ಅವರ ಭೌಮವಾದ ವ್ಯಕ್ತಿತ್ವವನ್ನ ಪರಿಚಯ ಮಾಡಬೇಕಾದ್ರೆ ಅದು ಯಾರಿಂದ ಸಾಧ್ಯ ಅಂತ ಕೇಳಿದ್ರೆ ಸ್ವಯಂ ವ್ಯಾಸೋಹಿ ತತ್ವೇದ ಅಂತ ಹೇಳಿದ ಹಾಗೆ ಅದನ್ನ ಅವರು ಭೌಮ ವ್ಯಕ್ತಿತ್ವವನ್ನ ಅವರೇ ಅರಿಯಬಲ್ಲರೇ ವಿನಃ ಬೇರೆ ಯಾರು ಕೂಡ ಅರಿಯಲಿಕ್ಕೆ ಸಾಧ್ಯವಿಲ್ಲ. ಅಂತಹ ಒಂದು ಸತತವಾದ ಪರಿಶ್ರಮವನ್ನ ಶಾಸ್ತ್ರದ ಏಳಿಗೆಗೆ, ಸಮಾಜದ ಏಳಿಗೆಗೆ, ತಮ್ಮ ಜೀವನದ ಕೊನೆ ಉಸಿರಿರುವ ತನಕವೂ ಕೂಡ ಸಮಾಜದ ಶಾಸ್ತ್ರದ ಏಳಿಗೆಗೋಸ್ಕರವಾಗಿ ಅವರು ಸುರಿಸಿದ ಮಹಾನ್ ತಪಸ್ವಿಗಳು ಯಾರು ಅಂತ ಕೇಳಿದ್ರೆ ಮಹಾನುಭಾವರಾಗಿರತಕ್ಕಂತ ಪೇಜಾವರ ಸ್ವಾಮಿಗಳು. ಆದ್ದರಿಂದಲೇ ಅವರ ಶಿಷ್ಯರು ಅವರನ್ನು ಕೊಂಡಾಡುವಾಗ ತಪಸ್ವಾಧ್ಯಾಯ ಶುಶ್ರೂಷ ಕೃಷ್ಣ ಪೂಜಾ ರಥಂ ಮುನಿಂ ಅಂತ ಹೇಳಿದ ಮಾತು ಅತ್ಯಂತ ಏನಾಗಿದೆ ಅಂದ್ರೆ ಸಾರ್ಥಕವಾಗಿರತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಅವರ ವ್ಯಕ್ತಿತ್ವದ ನಾನಾ ಮುಖಗಳನ್ನ ಈ ಹಿಂದೆ ಅನೇಕ ಪೀಠಾಧಿಪತಿಗಳು, ಅನೇಕ ವಿದ್ವಾಂಸರು ತಮ್ಮ ಪಡಿನುಡಿಯ ಮೂಲಕವಾಗಿ ನಿರೂಪಣೆಯನ್ನ ಮಾಡಿದ್ದಾರೆ. ಹೊಸದಾಗಿ ಹೇಳುವಂತಹ ಧೈರ್ಯವನ್ನ ನಾನೇನೋ ಮಾಡ್ತಾ ಇಲ್ಲ. ಒಂದೆರಡು ವಿಷಯವನ್ನ ಮಾತ್ರ ನಾನು ಹೇಳಿದ್ದೇನೆ. ಇದರ ಜೊತೆಗೆ ಬಾಗಲಕೋಟೆಗೂ ಅವರಿಗೂ ಇರತಕ್ಕಂತಹ ಒಂದು ಒಡನಾಟ, ಬಾಗಲಕೋಟೆಯ ಜಿಲ್ಲೆಗೆ ಅವರು ಮಾಡಿದ ಉಪಕಾರ ಇವತ್ತಿಗೂ ಕೂಡ ಎಲ್ಲ ಬಾಗಲಕೋಟೆಯ ಜನತೆ ಅದನ್ನ ಸ್ಮರಣೆ ಮಾಡ್ತಾ ಇದೆ. ಅವರು ಪೇಜಾವರ ಶ್ರೀಪಾದಂಗಳವರು ತಮ್ಮ ಗುರುಗಳ ಜೊತೆಗೆ ಬಂದು ಇಲ್ಲಿ ಮಾಡಿರ್ತಕ್ಕಂತಹ ಉಪಕಾರವನ್ನ ಅದು ಬರೀ ಒಬ್ಬರಿಗೆ ಅಲ್ಲ, ಇಬ್ಬರಿಗೆ ಅಲ್ಲ, ಶತಮಾನಗಳಿಂದ ತಲೆಮಾರುಗಳಿಗೆ ಮಾಡಿದ ಉಪಕಾರ. ದೀಪ ಹಚ್ಚಿ ಅವರ ಹೆಸರು ಹೇಳಿ ಊಟ ಮಾಡುವಂತಹ ಒಂದು ಉಪಕಾರವನ್ನ ಬ್ರಾಹ್ಮಣ ಸಮಾಜಕ್ಕೆ, ಹಿಂದೂ ಸಮಾಜಕ್ಕೆ ಪೇಜಾವರ ಶ್ರೀಪಾದಂಗಳವರು ಮಾಡಿದ್ದಾರೆ. ಬಾಗಲಕೋಟೆಯು ಇದಕ್ಕೆ ಹೊರತಾಗಿ ಇಲ್ಲ. ಅಂತಹ ಒಂದೆರಡು ನಿದರ್ಶನಗಳನ್ನ ನಾನು ತಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡುತ್ತೇನೆ. ಮೊದಲನೇದಾಗಿ ಬಾಗಲಕೋಟೆಗೆ ಆಗಲೇ ಹಿರಿಯ ವಿದ್ವಾಂಸರಾದ ಬದ್ರಿನಾಥಾಚಾರ್ಯರು ಹೇಳಿದ ಹಾಗೆ ಬಾಗಲಕೋಟೆಗೆ ಪರಮ ಪೂಜ್ಯ ಶ್ರೀಪಾದಂಗಳವರು ನಮ್ಮ ಇಬ್ಬರು ವಿದ್ವಾಂಸರನ್ನ, ಪಂಡಿತ ಆನಂದ ತೀರ್ಥಾಚಾರ್ಯ ನಾಗಸಂಖ್ಯೆ ಹಾಗೂ ಪಂಡಿತ ರಘುತ್ತಮಾಚಾರ್ಯ ನಾಗಸಂಖ್ಯೆಯವರನ್ನ ತಮ್ಮಲ್ಲಿ ಶಿಷ್ಯರಾಗಿ ತಯಾರು ಮಾಡಿ ನಾಡಿನ ಶ್ರೇಷ್ಠ ವಿದ್ವಾಂಸರನ್ನಾಗಿ ಮಾಡಿ ನಿರಂತರ ಪಾಠ ಪ್ರವಚನ ಮಾಡುವ ಒಂದು ಅವಕಾಶವನ್ನ ಬಾಗಲಕೋಟೆಗೆ ಪೂಜ್ಯ ಶ್ರೀಪಾದಂಗಳವರು ನೀಡಿದ್ದಾರೆ. ಪೂಜ್ಯ ಅಣ್ಣಂದಿರು ಹಿಂದೆ ಅದನ್ನ ಸತತವಾಗಿ 2-3 ವರ್ಷ ನಿರಂತರವಾಗಿ ಸರ್ವಮೂಲ ಗ್ರಂಥಗಳನ್ನ ಹಾಗೂ ಪ್ರತಿ ವರ್ಷ ಇಲ್ಲಿ ಬಾಗಲಕೋಟೆಯಲ್ಲಿ ಅವರು ಪ್ರೋಷ್ಠಪದಿ ಭಾಗವತವನ್ನ ಮಾಡಿ ಇದೀಗ ಕಳೆದ 25 ವರ್ಷಗಳಿಂದ ಪಂಡಿತ ರಘುತ್ತಮಾಚಾರ್ಯರು ನಿರಂತರವಾಗಿ ಸುಧಾದಿ ಗ್ರಂಥಗಳ ಪಾಠ, ಸುಧಾ ಮಂಗಳ, ನ್ಯಾಯಾಮೃತ ಪಾಠ, ನ್ಯಾಯಾಮೃತ ಮಂಗಳ ಇದೆಲ್ಲ ಮಾಡಿದ ಗುರುಗೆ ಶ್ರೇಯಸ್ಸು ಉಪಕಾರ ಪರಮ ಪೂಜ್ಯ ಶ್ರೀಪಾದಂಗಳವರದ್ದು. ಇವತ್ತಿಗೂ ಕೂಡ ಬಾಗಲಕೋಟೆಯಲ್ಲಿ ನಮ್ಮಿಂದ ಏನಾದರೂ ಪಾಠ ಪ್ರವಚನ ನಡೀತಾ ಇದ್ರೆ ಆ ವಿದ್ಯಾ ಪರಂಪರೆಯನ್ನು ಬೆಳಗಿಸಿದ ಮಹಾನುಭಾವರು ನಮ್ಮ ಪರಮ ಪೂಜ್ಯರಾದ ಪೇಜಾವರ ಶ್ರೀಪಾದಂಗಳವರು. ಇಂತಹ ಒಂದು ಉಪಕಾರವನ್ನ ಪೇಜಾವರ ಶ್ರೀಪಾದಂಗಳವರು ಮಾಡಿದ್ದಾರೆ. ಹಳೆಯ ಬಾಗಲಕೋಟೆಯಲ್ಲಿ
ಅವರು ವಿದ್ಯಾರ್ಥಿ ನಿಲಯವನ್ನ ನಿರ್ಮಾಣ ಮಾಡಿದ್ರು. ಆ ನಿರ್ಮಾಣ ಮಾಡಿ ಆಗ ಸುಮಾರು 60ಕ್ಕಿಂತ ಹೆಚ್ಚು ಜನ ವಿದ್ಯಾರ್ಥಿಗಳು ಪ್ರವೇಶವನ್ನು ಪಡೆದು ತ್ರಿಮತಸ್ಥ ವಿದ್ಯಾರ್ಥಿಗಳು ಅತ್ಯಂತ ಕಡಿಮೆ ಬೆಲೆಯಲ್ಲಿ ಅಲ್ಲಿ ವಿದ್ಯಾಭ್ಯಾಸವನ್ನ ಪಡೆದು ಇವತ್ತು ನಾಡಿನಲ್ಲಿ ಭಾರಿ ಗಣ್ಯ ವ್ಯಕ್ತಿಗಳಾಗಿ ಸ್ವಾಮಿಗಳು ಉಪಕಾರವನ್ನ ಸ್ಮರಣೆ ಮಾಡುತ್ತಾ ಅವರು ಜೀವನವನ್ನ ಮಾಡ್ತಾ ಇದ್ದಾರೆ. ಒಂದು ಸರ್ಕಾರ ಮಾಡ್ಲಿಕ್ಕಾಗುವುದಿಲ್ಲ ಅಂತಹ ಕೆಲಸವನ್ನ ಪೇಜಾವರ ಶ್ರೀಪಾದಂಗಳವರ ಹೆಸರು ಹೇಳಿ ಇವತ್ತು ಸಾವಿರಾರು ಕುಟುಂಬಗಳೇನಾಗ್ತಾ ಇದ್ದಾವೆ ಅಂತ ಹೇಳಿದ್ರೆ ತಮ್ಮ ಜೀವನವನ್ನ ನಡೆಸ್ತಾ ಇದ್ದಾವೆ. ಅದೇ ರೀತಿಯಾಗಿ ಬಾಗಲಕೋಟೆ ಸುತ್ತಮುತ್ತ ಪ್ರಾಂತದಲ್ಲಿ ಭಾರಿಯಾಗಿರತಕ್ಕಂತಹ ಯಾವ ಗೋಶಾಲೆ ಹಾಗೂ ಯಾವುದೇ ರೀತಿಯಾಗಿರತಕ್ಕಂತಹ ನೆರೆ ಹಾವಳಿ ಇತ್ಯಾದಿ ಯಾವ ಸಂದರ್ಭದಲ್ಲೂ ಕೂಡ ಪೇಜಾವರ ಶ್ರೀಪಾದಂಗಳವರು ಬಾಗಲಕೋಟೆಯ ನೆರೆ ಹಾವಳಿಯ ಸಂದರ್ಭ ಹಾಗೂ ಪ್ರವಾಹದ ಸಂದರ್ಭ, ಅದೇ ರೀತಿಯಾಗಿ ಬರಗಾಲದ ಸಂದರ್ಭ, ಹೀಗೆ ಅನೇಕ ಸಂದರ್ಭಗಳಲ್ಲಿ ಪೇಜಾವರ ಶ್ರೀಪಾದಂಗಳವರು ತಮ್ಮ ಮಠದಿಂದ ಭಕ್ತರಿಂದ ಬಾಗಲಕೋಟೆಯ ಈ ಎಲ್ಲ ರೀತಿಯಾದ ಸಮಸ್ಯೆಯನ್ನ ಪರಿಹಾರ ಮಾಡಿದ್ದಾರೆ. ಅದರ ಜೊತೆಗೆ ಗೋಶಾಲೆಯನ್ನು ಕೂಡ ಹವೇಲಿಯ ಪ್ರಾಂತದಲ್ಲಿ ನಿರ್ಮಾಣ ಮಾಡಿ ಎಷ್ಟೋ ವರ್ಷಗಳ ಕಾಲ ಗೋ ಸಂರಕ್ಷಣಾ ಕೇಂದ್ರವನ್ನು ಕೂಡ ಪೂಜ್ಯ ಶ್ರೀಪಾದಂಗಳವರು ನೆರವೇರಿಸಿದ್ದು ಯಾರು ಕೂಡ ಮರೆಯುವುದಕ್ಕೆ ಸಾಧ್ಯವಿಲ್ಲ. ಅದೇ ರೀತಿಯಾಗಿ ಜನಸೇವಾ ಚಿಕಿತ್ಸಾಲಯ ಅಂತ ಹಳೆ ಬಾಗಲಕೋಟೆ ವೆಂಕಟಪೇಟೆ ವಿಭಾಗದಲ್ಲಿ ಪೂಜ್ಯ ಶ್ರೀಪಾದಂಗಳವರು ಒಂದು ಜನಸೇವಾ ಚಿಕಿತ್ಸಾ ಕೇಂದ್ರವನ್ನ ಮಾಡಿದ್ರು. ಅಲ್ಲಿ ಆಗಿನ ಸುಪ್ರಸಿದ್ಧ ಡಾಕ್ಟರ್ ವೈದ್ಯರಾಗಿರ್ತಕ್ಕಂತಹ ಡಾಕ್ಟರ್ ಎ.ಬಿ. ಡಂಬಳವರು, ಡಾಕ್ಟರ್ ವಿ.ಎನ್. ಜೋಶಿ, ಡಾಕ್ಟರ್ ಎಚ್.ಎಂ. ಶಿರೂರು ಹಾಗೂ ಡಾಕ್ಟರ್ ವಿ.ಆರ್. ಕುಲಕರ್ಣಿ, ಡಾಕ್ಟರ್ ಜಿ.ಆರ್. ದಾತಾರೆ ಮೊದಲಾದವರು ಕೇವಲ 5 ರೂಪಾಯಿ 10 ರೂಪಾಯಿಗಳಿಗೆ ಆಗಿನ ಕಾಲದಲ್ಲಿ ವಿಶೇಷವಾದ ಉಚಿತವಾದ ಸೇವೆಯನ್ನ, ವೈದ್ಯಕೀಯ ಸೇವೆಯನ್ನ ಸಮಾಜಕ್ಕೆ ಮಾಡಿದ್ದಾರೆ. ಇದು ಪೇಜಾವರ ಶ್ರೀಪಾದಂಗಳವರ ಸಮಾಜಮುಖವಾದ ಉಪಕಾರ. ಅದರ ಜೊತೆಗೆ ಬಾಗಲಕೋಟೆಯಲ್ಲಿರುವ ಪ್ರಸಿದ್ಧವಾದ ಒಂದು ವಿದ್ಯಾಸಂಸ್ಥೆ, ಶೈಕ್ಷಣಿಕ ಸಂಸ್ಥೆ ಸರ್ಕಾರಿ ಹೈಸ್ಕೂಲು. ಆ ಕಾಲದಲ್ಲಿ ಡಾಕ್ಟರ್ ಎಚ್.ಎಂ. ಶಿರೂರು ಅದರ ಉಸ್ತುವಾರಿಯನ್ನು ತಗೊಳ್ತಾ ಇದ್ರು. ಎಷ್ಟೋ ಜನ ಅಲ್ಲಿ ಅಧ್ಯಾಪಕರಾಗಿ ಕಾರ್ಯವನ್ನ ನಿರ್ವಹಣೆ ಮಾಡ್ತಾ ಇದ್ದಾರೆ. ಅವತ್ತು ಸುಮಾರು 30 ವರ್ಷಗಳ ಹಿಂದೆ ಯಾರು 200-500 ಸಂಬಳ ತಗೊಳ್ತಾ ಇದ್ರು, ಇವತ್ತು ಪೇಜಾವರ ಶ್ರೀಪಾದಂಗಳವರ ಹಾಗೂ ಡಾಕ್ಟರ್ ಎಚ್.ಎಂ. ಶಿರೂರವರ ಪುಣ್ಯದಿಂದ ಅವರೆಲ್ಲ ಇವತ್ತು 2.5 ಲಕ್ಷ ಸಂಬಳವನ್ನು ತಗೊಳ್ತಾ ಇದ್ದಾರೆ. ಇದು ಪೇಜಾವರ ಶ್ರೀಪಾದಂಗಳವರ ಉಪಕಾರ ಅಲ್ಲದೆ ಇನ್ನೇನು. ಅದರ ಜೊತೆಗೆ ಇದೀಗ ನವನಗರದಲ್ಲಿ ಆ ಕೃಷ್ಣ ಮಠವನ್ನ ಹಾಗೂ ವಿದ್ಯಾರ್ಥಿ ನಿಲಯವನ್ನ ಮಾಡಿದ್ದಾರೆ. ನಿರಂತರವಾಗಿ ದೇವ ಕಾರ್ಯ, ಪಿತೃ ಕಾರ್ಯ, ಸಮಾಜ ಕಾರ್ಯವನ್ನ ಮಾಡೋದಕ್ಕೆ ಆ ಯಾವ ಮಠ ಇವತ್ತು ವಿನಿಯೋಗವಾಗ್ತಾ ಇದೆ. ಅದಕ್ಕೆ ಸಾರ್ಥಕವಾಗಿ ಕಳೆದ 2 ವರ್ಷಗಳ ಹಿಂದೆ ಪರಮ ಪೂಜ್ಯರಾದ ಭಂಡಾರಕೇರಿ ಮಠದ ಶ್ರೀಪಾದಂಗಳವರಲ್ಲಿ ಚಾತುರ್ಮಾಸ್ಯವನ್ನು ಮಾಡಿದ್ದಾರೆ. ಮೊನ್ನೆ ತಿಂಗಳು ಪರಮ ಪೂಜ್ಯ ಪ್ರಯಾಗ ಮಠದ ಶ್ರೀಪಾದಂಗಳವರು ಅಲ್ಲಿ ಚಾತುರ್ಮಾಸ್ಯವನ್ನು ಮಾಡಿದ್ದಾರೆ. ಎಲ್ಲರೂ ಸಂತಸದಿಂದ ಈ ಮಠವನ್ನ ಪ್ರಶಂಸೆ ಮಾಡಿದ್ದಾರೆ. ಇದೆಲ್ಲ ಪೇಜಾವರ ಶ್ರೀಪಾದಂಗಳವರ ಕೊಡುಗೆ ಎಂಬುದಾಗಿ ಹೇಳ್ತಾ, ಬಾಗಲಕೋಟೆಗೆ ಅವರು ಮಾಡಿದ ಉಪಕಾರ ಇಷ್ಟಕ್ಕೆ ಮುಗಿಯಲ್ಲ. ಎಷ್ಟೋ ಜನರಿಗೆ ಸಿಮೆಂಟ್ ಫ್ಯಾಕ್ಟರಿ, ಸಕ್ರೆ ಹೈಸ್ಕೂಲು, ಕರ್ನಾಟಕ ಬ್ಯಾಂಕು, ಗೋಪ್ಟೆ ಕಾಲೇಜ್ ಬೆಳಗಾವಿ, ಜೆಎಸ್ಎಸ್ ಕಾಲೇಜ್ ಧಾರವಾಡ ಮುಂತಾದ ಕಡೆಗಳಲ್ಲಿ ಅನೇಕ ಬ್ರಾಹ್ಮಣ ಯುವಕರಿಗೆ ನೌಕರಿಯನ್ನ ಕೊಡಿಸಿದ್ದಾರೆ ಸ್ವಾಮಿಗಳು. ಪ್ರಮೋಷನ್ ಬೇಕಾದ್ರೆ ಸ್ವಾಮಿಗಳು ಬೇಕು, ಟ್ರಾನ್ಸ್ಫರ್ ಬೇಕಾದ್ರೆ ಸ್ವಾಮಿಗಳು ಬೇಕು. ಇಷ್ಟೆಲ್ಲ ಉಪಕಾರವನ್ನ ಸ್ವಾಮಿಗಳು ಮಾಡಿದ್ದಾರೆ. ಇಂತಹ ಸ್ವಾಮಿಗಳಿಗೂ ನನಗೂ ನಿರಂತರವಾಗಿ 30-35 ವರ್ಷಗಳಿಂದ ಒಡನಾಟ. ನಾನು ಅವರ ನೇರವಾದ ಶಿಷ್ಯ ಅಲ್ಲದೆ ಹೋದ್ರು ಕೂಡ ಅವರ ಶಿಷ್ಯರಾದ ಡಾಕ್ಟರ್ ಆನಂದ ತೀರ್ಥಾಚಾರ್ಯ ನಾಗಸಂಖ್ಯೆಯವರ ಶಿಷ್ಯ. ಹಾಗಾಗಿ ಸ್ವಾಮಿಗಳ ಪ್ರಶಿಷ್ಯ ಅಂತ ಹೇಳೋದ್ರಲ್ಲಿ ನನಗೆ ಅಭಿಮಾನ ಇದೆ. ಅವರು ಹೇಳಿದ ಶ್ರೀಪಾದಂಗಳವರ ಆದೇಶ ಮಾಡಿದ ನಮ್ಮ ವಿದ್ಯಾರ್ಥಿ ನಿಲಯದ ಉಸ್ತುವಾರಿಯನ್ನ ಅವರ ಆದೇಶದಂತೆ 30 ವರ್ಷಗಳ ತನಕ ನೋಡಿಕೊಂಡು ಅವರ ಪ್ರೀತಿಗೆ ನಾನು ಪಾತ್ರನಾಗಿದ್ದೆ. ಅವರು ವಹಿಸಿದ ಸೇವೆಯನ್ನ ನಾನು ಇವತ್ತಿಗೂ ಕೂಡ ಸ್ಮರಣೆ ಮಾಡಿಕೊಳ್ತಾ ಇದ್ದೇನೆ. ಅಂತಹ ಮಹಾನುಭಾವರಾಗಿರತಕ್ಕಂತಹ ಸ್ವಾಮಿಗಳ ಅನುಗ್ರಹದಿಂದ ಅವರು ನಿರ್ಮಾಣ ಮಾಡಿದ ಪೂರ್ಣಪ್ರಜ್ಞ ಸಂಶೋಧನಾ ಮಂದಿರ ಹಾಗೂ ಸಭಾಗೃಹದಲ್ಲಿ ಪ್ರವಚನ ಮಾಡುವ ಅವಕಾಶವೂ ಕೂಡ ನನಗೆ ಸಿಕ್ಕಿತ್ತು. ಅವರು ನನಗೆ ಮಾಡಿದ ಅನುಗ್ರಹ, ಅವರ ಒಡನಾಟದಿಂದ ನನಗೆ ಆದ ಪ್ರಯೋಜನ, ನಮ್ಮ ಮನೆತನಕ್ಕೆ ಅವರು ವಿದ್ಯಾ ಪರಂಪರೆಯನ್ನ ಬೆಳೆಸಿದವರು. ಹಾಗಾಗಿ ನನಗೆ ಬಂದ ಭಾಗ್ಯ. ನಾನು ಈಗ ಸುಮಾರು 130 ಭಾಗವತ ಸಪ್ತಾಹವನ್ನು ಮಾಡಿದ್ದೇನೆ. ಅದರಲ್ಲಿ 104ನೇ ಭಾಗವತ ಸಪ್ತಾಹವನ್ನು ಮಾಡುವ ಅವಕಾಶ ನನಗೆ ಪರಮ ಪೂಜ್ಯ ಪೇಜಾವರ ಶ್ರೀಪಾದಂಗಳವರ ಐತಿಹಾಸಿಕ 5ನೇ ಪರ್ಯಾಯದಲ್ಲಿ ಮಾಡುವ ಅವಕಾಶ ಸಿಕ್ಕಿದ್ದು. ಅದು ನನ್ನ 104ನೇ ಭಾಗವತ ಸಪ್ತಾಹವಾಗಿದ್ದು
ಪ್ರತಿ ದಿವಸ ಅವಕಾಶ ಸಿಕ್ಕಾಗ ಶ್ರೀಪಾದಂಗಳವರು ಬಂದು ಕೂತು ಅನುಗ್ರಹವನ್ನ ಮಾಡ್ತಾ ಇದ್ರು. ಕೊನೆಯ ದಿವಸ ಮಂಗಳ ದಿವಸ ಉಭಯ ಶ್ರೀಪಾದಂಗಳವರು ಒಂದು ಆ ಪ್ರವಚನದ ಮಂಗಳವನ್ನ ಕೇಳಿ ಅನುಗ್ರಹ ಆಶೀರ್ವಾದವನ್ನ ಮಾಡಿದ ಮಹಾನುಭಾವರು ಪೇಜಾವರ ಶ್ರೀಪಾದಂಗಳವರು. ಹಾಗಾಗಿ ಅಂತಹ ಸ್ವಾಮಿಗಳ ಉಪಕಾರವನ್ನ ನಾವು ಮರೆಯೋದಕ್ಕೆ ಸಾಧ್ಯವಿಲ್ಲ. ಕೊನೆಗೆ ಇದನ್ನ ಮುಕ್ತಾಯ ಮಾಡುತ್ತಾ ಕೊನೆಗೆ ಒಂದು ಮಾತನ್ನ ನಾನು ಹೇಳ್ತಾ ಇದ್ದೇನೆ. ಇನ್ನೊಬ್ಬ ಭೀಷ್ಮ ದ್ರೋಣ ಹುಟ್ಟಬಹುದು, ಇನ್ನೊಬ್ಬ ವಸಿಷ್ಠ ವಿಶ್ವಾಮಿತ್ರ ಹುಟ್ಟಬಹುದು, ಇನ್ನೊಬ್ಬ ಕನಕ ಪುರಂದರ ಹುಟ್ಟಬಹುದು, ಇನ್ನೊಬ್ಬ ಭೀಮಸೇನ್ ಜೋಶಿ ಗಂಗೂಬಾಯಿ ಹಾನಗಲ್ ಹುಟ್ಟಬಹುದು. ಆದರೆ ಇಂತಹ ವಿಶಿಷ್ಟ ವಿಭಿನ್ನ ವ್ಯಕ್ತಿತ್ವದ ಪೇಜಾವರ ಇನ್ನೊಬ್ಬ ಪೇಜಾವರ ಸ್ವಾಮಿಗಳು ಹುಟ್ಟೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾ ಅಂತಹ ಪರಮ ಪೂಜ್ಯ ಪೇಜಾವರ ಶ್ರೀಪಾದಂಗಳವರ ಭೌಮ ವ್ಯಕ್ತಿತ್ವದ ವಿಷಯದಲ್ಲಿ ಒಂದೆರಡು ತೊದಲು ನುಡಿಗಳನ್ನ ನಾನು ಹೇಳಿದ್ದೇನೆ. ಇದರಿಂದ ಆ ಪರಮ ಪೂಜ್ಯ ಶ್ರೀಪಾದಂಗಳವರ ಹಾಗೂ ಅದನಾಪೀಠದಲ್ಲಿ ವಿರಾಜಮಾನರಾದ ವಿಶ್ವ ಪ್ರಸನ್ನ ತೀರ್ಥ ಶ್ರೀಪಾದಂಗಳವರ ಅನುಗ್ರಹವನ್ನ ಬಯಸಿ ಹಾಗೂ ನಮ್ಮ ಹಿರಿಯ ವಿದ್ವಾಂಸರು ನಮ್ಮ ಹಿತೈಷಿಗಳಾಗಿರತಕ್ಕಂತಹ ಡಾಕ್ಟರ್ ಬದ್ರಿನಾಥಾಚಾರ್ಯರಿಗೂ ಕೂಡ ವಿಶೇಷವಾದ ನಮಸ್ಕಾರಗಳನ್ನು ಮಾಡುತ್ತಾ ಈ ಒಂದು ಮಾಧ್ಯಮದ ಮೂಲಕವಾಗಿ ಶ್ರೀ ವಿಶ್ವೇಶ ತೀರ್ಥ ಸೇವಾ ಸಂಘದ ಮೂಲಕವಾಗಿ ಪರಿಶ್ರಮ ಪಟ್ಟು ಇದೆಲ್ಲ ಕಾರ್ಯವನ್ನು ಮಾಡ್ತಾ ಇರತಕ್ಕಂತ ಎಲ್ಲ ಹಿತೈಷಿಗಳಿಗೂ ಎಲ್ಲ ಅಧ್ಯಾತ್ಮ ಬಂಧುಗಳಿಗೂ ಕೂಡ ನಾನು ವಿಶೇಷವಾದ ನಮಸ್ಕಾರ ಅಭಿನಂದನೆಗಳನ್ನ ಮಾಡ್ತಾ ನನ್ನ ಎರಡು ಮಾತುಗಳನ್ನ ಮುಕ್ತಾಯ ಮಾಡ್ತಾ ಇದ್ದೇನೆ. ಶ್ರೀ ಹರಿಯ ನಮಃ. ಶ್ರೀ ಕೃಷ್ಣಾಯ. ಶ್ರೀಯುತ ಬಿಂದು ಮಾಧವಾಚಾರ್ಯ ನಾಗಸಂಪಿಯವರು ತುಂಬಾ ಅಲ್ಪವಾದ ಅವಧಿಯಲ್ಲಿ ಚತುರ್ಮುಖ ದರ್ಶನ ಎಂಬುದಾಗಿ, ಚತುರ್ಮುಖ ಬ್ರಹ್ಮದೇವರ ಬಗ್ಗೆ ನೀವೆಲ್ಲ ಕೇಳಿದ್ದೀರಾ. ಆದ್ರೆ ಆ ಚತುರ್ಮುಖ ಬ್ರಹ್ಮದೇವರ ವಿಶೇಷ ಸನ್ನಿಧಾನಕ್ಕೆ ಪಾತ್ರರಾಗಿರ್ತಕ್ಕಂಥವರು ಪರಮ ಪೂಜ್ಯ ಪೇಜಾವರ ಶ್ರೀಪಾದಂಗಳವರು. ಪ್ರತಿನಿತ್ಯ ಮುಖ್ಯ ಪ್ರಾಣ ದೇವರ ಉಪಾಸನೆಯಿಂದ ಅಂತಹ ವ್ಯಕ್ತಿತ್ವವನ್ನ ಅವರು ಸಂಪಾದನೆ ಮಾಡಿದ್ರು. ಆ ಚತುರ್ಮುಖ ದರ್ಶನವನ್ನ ತುಂಬಾ ಚೆನ್ನಾಗಿ ಬಿಂದು ಮಾಧವಾಚಾರ್ಯ ನಾಗಸಂಪಿಯವರು ತಿಳಿಸಿಕೊಟ್ರು. ಕೊನೆಯದಾಗಿ ಅವರು ಹೇಳಿದ್ದು, ಭೀಮಸೇನ್ ಜೋಶಿಯವರು ಮತ್ತೊಬ್ಬರು ಹುಟ್ಟು ಬರಬಹುದು, ಮತ್ತೊಬ್ಬ ಗಂಗೂಬಾಯಿ ಹಾನಗಲ್ ಹುಟ್ಟು ಬರಬಹುದು, ಆದ್ರೆ ಮತ್ತೊಬ್ಬರು ಪೇಜಾವರ ಸ್ವಾಮಿಗಳು ಯಾರು ಆಗಿ ಬರಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ. ಆದ್ರೆ ಎಲ್ಲಾ ಬ್ರಾಹ್ಮಣರ, ಬಿಂದು ಮಾಧವಾಚಾರ್ಯ ನಾಗಸಂಪಿಯವರ ಅಂತಹ ಬ್ರಾಹ್ಮಣರ ಪ್ರಾರ್ಥನೆಯಿಂದ ಪೇಜಾವರ ಸ್ವಾಮಿಗಳೇ ಮತ್ತೊಮ್ಮೆ ಅವತಾರ ಮಾಡಿ ಬರಲಿ ಎಂಬುದಾಗಿ ನಾವು ಪ್ರಾರ್ಥನೆಯನ್ನ ನಾವೆಲ್ಲರೂ ಕೂಡ ಮಾಡೋಣ. ಬಿಂದು ಮಾಧವಾಚಾರ್ಯ ನಾಗಸಂಪಿಯವರಿಗೆ ನಮ್ಮ ವಿಶ್ವೇಶ ತೀರ್ಥ ಸೇವಾ ಸಂಘದ ಎಲ್ಲ ವಿದ್ವಾಂಸರ ಪರವಾಗಿ ಹೃತ್ಪೂರ್ವಕವಾಗಿ ನಮಸ್ಕಾರ ಪೂರ್ವಕವಾಗಿ ನಾನು ಕೃತಜ್ಞತೆಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಮತ್ತೊಬ್ಬ ಸಮಾಜದ ಗಣ್ಯ ವ್ಯಕ್ತಿಗಳು ಶ್ರೀಯುತ ರಾಮ ಮನಗೋಳಿಯವರು. ಅವರು ಪತ್ರಕರ್ತರಾಗಿ ಪ್ರಾಮಾಣಿಕವಾಗಿ ಸೇವೆಯನ್ನ ಸಲ್ಲಿಸಿರ್ತಕ್ಕಂಥವ್ರು. ನಾನು ಮೊನ್ನೆ ಹೇಳಿದ್ದೆ, ನಮ್ಮ ಸರ್ಕಾರದಲ್ಲಿ ಮಂತ್ರಿಗಳೇ ಆಗಲಿ, ಸರ್ಕಾರಿ ಅಧಿಕಾರಿಗಳೇ ಆಗಿರ್ಲಿ, ಅವ್ರು ಯಾವಾಗಲೂ ಕೂಡ ಅವರು ನಿದ್ರೆ ಮಾಡ್ತಾ ಇರ್ತಾರೆ. ಅವರು ಎಬ್ಬಿಸ್ತಕ್ಕಂತಹ ಕೆಲಸ ಅದು ಪತ್ರಕರ್ತರ ಕೆಲಸ. ಆ ಕೆಲಸವನ್ನ ನಮ್ಮ ರಾಮ ಮನಗೋಳಿಯವರು ತುಂಬಾ ಪ್ರಾಮಾಣಿಕವಾಗಿ ಈಗಾಗಲೇ ಸುಮಾರು 40-45 ವರ್ಷಗಳಿಂದ ಆ ಸೇವೆಯನ್ನ ಸಲ್ಲಿಸ್ತಾ ಬಂದಿದ್ದಾರೆ. ಬಾಗಲಕೋಟೆ ಪ್ರಾಂತ್ಯದಲ್ಲಿ ಯಾರೇ ಪೀಠಾಧಿಪತಿಗಳು ಬರಲಿ, ಬಂದಾಗ ರಾಮ ಮನಗೋಳಿಯವರು ಬರಲೇಬೇಕು. ಅವರದ್ದೇ ನೇತೃತ್ವ, ಅವರು ನೇತೃತ್ವ ವಹಿಸಿಕೊಂಡ್ರೆ ಶ್ರೀಪಾದಂಗಳವರ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಆಗತ್ತೆ ಅಂತ ಪ್ರತಿಯೊಬ್ಬರಿಗೂ ಕೂಡ ಅಷ್ಟು ವಿಶ್ವಾಸ ರಾಮ ಮನಗೋಳಿಯವರ ಬಗ್ಗೆ. ಹೀಗೆ ರಾಮ ಮನಗೋಳಿಯವರು ಇಂಥ ಒಂದು ವಿಶ್ವಾಸವನ್ನ ಸಂಪಾದನೆ ಮಾಡಿರ್ತಕ್ಕಂಥದ್ದು ತುಂಬಾ ಅಭಿನಂದನೀಯವಾದ ಸಂಗತಿಯಾಗಿದೆ. ಬಾಗಲಕೋಟೆಯಲ್ಲಿ ಬ್ರಾಹ್ಮಣ ಸಮಾಜ ಯಾವತ್ತು ಏನೇ ಕ್ಲೇಶಗಳಿಗೆ ಒಳಗಾದ್ರೂ ಕೂಡ ಪ್ರಪ್ರಥಮವಾಗಿ ಬಂದು ಆ ಸಮಸ್ಯೆಯನ್ನ ಪರಿಹಾರ ಮಾಡತಕ್ಕಂತಹ ಒಂದು ದೊಡ್ಡ ಔದಾರ್ಯವನ್ನ ಶ್ರೀಯುತ ರಾಮ ಮನಗೋಳಿಯವರು ಸಂಪಾದಿಸಿದ್ದಾರೆ. ಅದು ಯಾವುದೇ ಪ್ರವಾಹದ ಸಂದರ್ಭ ಇರಬಹುದು, ಅಥವಾ ಈ ಕೋವಿಡ್-19 ಇಂತಹ ರೋಗಗಳ ಸಮಸ್ಯೆ ಇರಬಹುದು. ಅಂತೂ ಬಾಗಲಕೋಟೆಯಲ್ಲಿ ಯಾವುದೇ ಸಮಸ್ಯೆಗಳು ಬರಲಿ, ಅಲ್ಲಿ ರಾಮ ಮನಗೋಳಿಯವರು ಬಂದೇ ಬರ್ತಾರೆ ಮುಂದ್ಗಡೆಗೆ. ನೇತೃತ್ವವನ್ನು ಇಟ್ಕೊಂಡು ದಕ್ಷತೆಯಿಂದ ಕಾರ್ಯವನ್ನ ನಿರ್ವಹಣೆ ಮಾಡ್ತಾರೆ. ಯಾರ್ಯಾರಿಗೆ ಯಾವ್ಯಾವ ರೀತಿ ಸಹಾಯಗಳು ಬೇಕೋ ಆ ಸಹಾಯಗಳನ್ನೆಲ್ಲ ಸಲ್ಲಿಸ್ತಕ್ಕಂತಹ ಒಂದು ದೊಡ್ಡ ಉದಾರವಾದ ಗುಣ ಶ್ರೀರಾಮ ಮನಗೋಳಿಯವರಿಗೆ ಬಂದಿದೆ. ಬಾಗಲಕೋಟೆ ಪುನರ್ವಸತಿ ಅದು ನದಿನಲ್ಲಿ ಮುಳುಗಿ ಹೋಯ್ತು. ಮುಳುಗಿಸ್ಬೇಕಾಗಿರ್ತಕ್ಕಂತಹ ಸಂದರ್ಭದಲ್ಲಿ ತಾವು ಪತ್ರಕರ್ತರಾಗಿ ತಾವೇನು ಮಾಡ್ಬೇಕು
ಅದನ್ನೆಲ್ಲವನ್ನೂ ಕೂಡ ಮಾಡಿದರು. ಒಳ್ಳೆ ತೀಕ್ಷ್ಣವಾಗಿರ್ತಕ್ಕಂತಹ ಲೇಖನಿ ಅವರದ್ದು. ಅನೇಕ ಲೇಖನಗಳನ್ನ ಬರೆದು ಜನಜಾಗೃತಿಯನ್ನ ಉಂಟು ಮಾಡಿದರು. ಸರ್ಕಾರಕ್ಕೆ ಯಾವಾಗ ಯಾವ್ಯಾವ ಸಂದರ್ಭದಲ್ಲಿ ಎಚ್ಚರಿಕೆಯನ್ನ ಕೊಡ್ಬೇಕೋ ಆ ಎಚ್ಚರಿಕೆಯನ್ನು ಕೊಟ್ರು. ಹೀಗೆ ಆ ಬಾಗಲಕೋಟೆಯ ಪುನರ್ವಸತಿ ಕಾರ್ಯದಲ್ಲಿ ತುಂಬಾ ದೊಡ್ಡ ಸೇವೆಯನ್ನ ರಾಮನಗೋಡಿಯವರು ಅವತ್ತಿನ ಕಾಲದಲ್ಲಿ ಸಲ್ಲಿಸಿದ್ದಾರೆ. ಇವತ್ತಿಗೂ ಕೂಡ ಅದೇ ರೀತಿ ಸೇವೆಯನ್ನ ಅವರು ಸಲ್ಲಿಸ್ತಾ ಇದ್ದಾರೆ. ವಿದ್ಯಾಪ್ರಸಾರ, ಅನೇಕ ಯೋಜನೆಗಳು, ಆ ಯೋಜನೆಗಳಲ್ಲೆಲ್ಲ ತಮ್ಮ ಸಹಾಯ ಹಸ್ತವನ್ನ ಚಾಚಿರ್ತಕ್ಕಂಥವರು. ಅನೇಕ ಪ್ರಶಸ್ತಿಗಳು ಕೂಡ ಅವರಿಗೆ ಬಂದಿದೆ. ಜಗನ್ನಾಥ ಟಂಗಸಾಲಿ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ಜೀವಮಾನ ಸಾಧನ ಪ್ರಶಸ್ತಿ. ಈ ಎಲ್ಲ ಸಾಮಾಜಿಕ ಚಟುವಟಿಕೆಗಳು, ಧಾರ್ಮಿಕ ಚಟುವಟಿಕೆಗಳು, ಇದೆಲ್ಲದರ ಜೊತೆಗೆ ಈ ಮಾಧ್ಯಮ ಅದರದ್ದೇನೋ ಆಡಳಿತ ಮಂಡಳಿಗಳಿದೆ, ಅದರದ್ದೆಲ್ಲ ಸದಸ್ಯರಾಗಿ, ಅಧ್ಯಕ್ಷರಾಗಿ, ಮಾರ್ಗದರ್ಶಕರಾಗಿ ಅನೇಕ ವರ್ಷಗಳಿಂದ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಅಖಿಲ ಭಾರತ ಮಹಾತ್ಮ ಮಹಾಮಂಡಲ ಶ್ರೀಪಾದಂಗಳವರ ಒಂದು ದೊಡ್ಡ ಸಂಸ್ಥೆ. ಆ ಸಂಸ್ಥೆ ಬಾಗಲಕೋಟೆನಲ್ಲಿ ಇವತ್ತಿಗೂ ಕೂಡ ತುಂಬಾ ಚೆನ್ನಾಗಿ ಚಟುವಟಿಕೆಗಳನ್ನ ನಡೆಸ್ತಾ ಇದೆ. ಅದಕ್ಕೆಲ್ಲ ಕಾರಣರಾಗಿರ್ತಕ್ಕಂಥವ್ರು ನಮ್ಮ ಶ್ರೀರಾಮ ಮನಗೋಡಿಯವರು. ಕೃಷ್ಣಾ ಮೇಲ್ದಂಡೆ ಯೋಜನೆ ಎಂಬುದಾಗಿ ಸರ್ಕಾರದ ಒಂದು ದೊಡ್ಡ ಯೋಜನೆ. ಆ ಸಮಯದಲ್ಲೂ ಕೂಡ ತಾವು ಪತ್ರಕರ್ತರಾಗಿ ಪತ್ರಿಕೆಗಳಲ್ಲಿ ಲೇಖನಗಳನ್ನ ಬರೆದು ಅವತ್ತಿನ ದಿವಸವೂ ಕೂಡ ಸೇವೆಯನ್ನ ಸಲ್ಲಿಸಿರ್ತಕ್ಕಂಥವ್ರು. ವಿದ್ಯಾರ್ಥಿ ಚಳವಳಿ ಅದರ ಮೂಲಕವಾಗಿ ಸಮಾಜದಲ್ಲಿ ಪ್ರತಿಷ್ಠಿತ ಸ್ಥಾನವನ್ನ ಅಲಂಕರಿಸಿ ಪ್ರಾಮಾಣಿಕವಾಗಿ ಪರಿಶುದ್ಧವಾದ ಹೃದಯದಿಂದ ಇವತ್ತಿಗೂ ಕೂಡ ಸೇವೆಯನ್ನ ಅವರು ಸಲ್ಲಿಸ್ತಾ ಇದ್ದಾರೆ. ಅವರಿಗೆ ನಾನು ನಮ್ಮ ವಿಶ್ವೇಶ ತೀರ್ಥ ಸೇವಾ ಸಂಘದ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಬಯಸಿ, ರಾಮ ಮನಗೋಡಿಯವರು ಈ ಶ್ರೀಪಾದಂಗಳವರ ಒಡನಾಟ ಅನೇಕ ವರ್ಷಗಳ ಕಾಲ ಬಂದಿದ್ದವರು. ನಾನು ಆಗ್ಲೇ ಹೇಳಿದೆ, ಬಾಗಲಕೋಟೆ ಯಾವುದೇ ಪೀಠಾಧಿಪತಿಗಳೇ ಬರಲಿ, ಅಲ್ಲಿ ರಾಮ ಮನಗೋಡಿಯವರಲ್ಲಿ ಇರಲೇಬೇಕು. ಅವರು ಇದ್ರು ಮಾತ್ರ ಎಲ್ಲರಿಗೂ ಕೂಡ ವಿಶ್ವಾಸ, ಅಭಿಮಾನ, ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಆಗತ್ತೆ ಎಂಬುದಾಗಿ. ಹೀಗೆ ರಾಮ ಮನಗೋಡಿಯವರು ಶ್ರೀಪಾದಂಗಳವರ ಭವ್ಯ ವ್ಯಕ್ತಿತ್ವದ ಚಿತ್ರಣವನ್ನ ಮಾಡ್ಲಿಕ್ಕೆ ಬೇಕಾಗಿರ್ತಕ್ಕಂತಹ ಎಲ್ಲ ವಿಷಯಗಳು ಕೂಡ ಅವರಲ್ಲಿ ಇದೆ. ಯಾಕೆಂದ್ರೆ ಶ್ರೀಪಾದಂಗಳವರ ಒಡನಾಟ ಹಲವಾರು ವರ್ಷಗಳ ಕಾಲ ಅವರಿಗೆ ಇತ್ತು. ಅವರು ಈ ಕಾರ್ಯಕ್ರಮವನ್ನ ನಡೆಸಿಕೊಡಬೇಕು ಎಂಬುದಾಗಿ ನಾನು ವಿನೀತನಾಗಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಶ್ರೀ ವಿಶ್ವೇಶ ತೀರ್ಥ ಶ್ರೀಪಾದಂಗಳವರನ್ನ ನನ್ನ ಹೃದಯ ಮಂದಿರಗಳಲ್ಲಿ ಸ್ಮರಿಸಿಕೊಂಡು ಪೂಜ್ಯರಾದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರ ಅವರುಗಳಿಗೆ ವಂದಿಸಿ, ನನ್ನನ್ನು ಪರಿಚಯಿಸಿದ ಶ್ರೀಯುತ ಬದ್ರಿನಾಥ ಆಚಾರ್ಯರಿಗೂ, ನನಗೆ ಪೂಜ್ಯರಾದ ಶ್ರೀ ಬಿಂದಾಚಾರ್ಯ ನಾಗಸತಿ ಅವರುಗಳಿಗೂ ನಮಸ್ಕರಿಸಿ, ಆತ್ಮೀಯ ಬಂಧುಗಳೇ, ಪೇಜಾವರ ಶ್ರೀಗಳನ್ನ ನೆನಪಿಸ್ತಕ್ಕಂತ, ಅವರ ಸಂಬಂಧಗಳನ್ನ ಸ್ಮರಿಸತಕ್ಕಂತ ಇವತ್ತೇನೋ ಒಂದು ಸೇವಾ ಪ್ರತಿಷ್ಠಾನ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಇದೊಂದು ಅದ್ಭುತವಾಗಿರ್ತಕ್ಕಂಥ ಕಾರ್ಯ. ಶ್ರೀಗಳ ಒಡನಾಟದಲ್ಲಿ ನಾವೆಲ್ಲ ಬಂಧುಗಳು, ಬೆಳೆದವರು, ಅವರ ಹೆಸರನ್ನ ಹೇಳಿಕೊಂಡು ನಾವು ಊಟ ಮಾಡ್ತಕ್ಕಂಥವ್ರು, ಅವರ ಹೆಸರನ್ನ ಹೇಳಿಕೊಂಡು ನಾವು ಮನೆಯಲ್ಲಿ ದೀಪ ಹಚ್ಚತಕ್ಕಂಥ ಒಂದು ಪ್ರವೃತ್ತಿ ಇವತ್ತು ಸಮಾಜದಲ್ಲಿದೆ. ಪೇಜಾವರ ಶ್ರೀಗಳನ್ನ ವರ್ಣಿಸಲು ಸಾಧ್ಯವಿಲ್ಲದಷ್ಟು ಶಬ್ದಗಳಿವೆ. ಮಗುವಿನಂತಹ ಮುಗ್ಧತೆಯ ಮನಸ್ಸು ಅವರಿಗಿತ್ತು. ಸಂತೈಸುವಾಗ ಅವರೊಬ್ಬ ತಾಯಿ ಹೃದಯವನ್ನು ಅಳವಡಿಸಿಕೊಂಡಿದ್ದರು. ಸಮಾಜಮುಖಿ ಮಠಾಧಿಪತಿ, ಮನುಕುಲದ ಸಂತರಾಗಿ ಪೇಜಾವರ ಶ್ರೀಗಳು ಈ ಜಗತ್ತಿಗೆ, ಈ ಸಮಾಜಕ್ಕೆ ನೀಡಿರ್ತಕ್ಕಂಥ ಕಾಣಿಕೆ ಅನನ್ಯವಾದದ್ದು ಮತ್ತು ಅಮೋಘ. ಪೂಜ್ಯ ಬಿಂದಾಚಾರ್ಯ ನಾಗಸಂಪಿಯವರು ಈವರೆಗೆ ಶ್ರೀಪಾದರ ಅಧ್ಯಾತ್ಮದ ಒಂದು ಮುಖವನ್ನ ಪರಿಚಯಿಸಿದ್ದಾರೆ. 4 ದಶಕಗಳ ಅವರ ಬಾಗಲಕೋಟೆಯ ಒಡನಾಟದ ನನ್ನ ಸಂದರ್ಭದಲ್ಲಿ ನಾನು ಶ್ರೀಗಳ ಸಮಾಜಮುಖಿ, ಸಮಾಜ ಜೊತೆಗಿನ ಒಡನಾಟದ ಬಗ್ಗೆ ಸಂಬಂಧಗಳನ್ನ ಮೆಲುಕು ಹಾಕಲಿಕ್ಕೆ ನಾನು ಇಷ್ಟಪಡ್ತೇನೆ. ಬಾಗಲಕೋಟೆ ಕೇವಲ ಆಲಮಟ್ಟಿ ಜಲಾಶಯದ ಹಿನ್ನೀರಿನ ಮುಳುಗಡೆ ಆಗ್ತಕ್ಕಂಥ, ಕಣ್ಣೀರಿನ ತುಂಬಿಕೊಂಡಿರ್ತಕ್ಕಂಥ ಹಿನ್ನೀರಿನ ಕೋಟೆ ಅಲ್ಲ, ಇದೊಂದು ಆಧ್ಯಾತ್ಮಿಕ ಕೋಟೆ ಕೂಡ ಆಗಿದೆ. ಪೂಜ್ಯ ಶ್ರೀ ಸತ್ಯಪ್ರಮೋದ ತೀರ್ಥ ಶ್ರೀಪಾದರು, ಉತ್ತರಾದಿ ಮಠದ ಶ್ರೀ ಸತ್ಯಾತ್ಮ ತೀರ್ಥರು ಬಾಗಲಕೋಟೆಯಲ್ಲಿ ಒಂದು ಆಧ್ಯಾತ್ಮವಾದ ಕೋಟೆಯನ್ನು ಕಟ್ಟಿದಾಗ, ಶ್ರೀಯುತ ಪೇಜಾವರ ಮಠಾಧೀಶ ಶ್ರೀ ವಿಶ್ವತೀರ್ಥ ಶ್ರೀಪಾದಂಗಳವರು ಕೂಡ ಇಲ್ಲಿ ಒಂದು ಬೀಜಾಂಕುರ ಮಾಡಿದ್ದಾರೆ. 60 ಓಣಿ, 80 ಓಣಿ, 100 ಓಣಿ, ಈ ರೀತಿ ಪಂಡಿತರ ಓಣಿಗಳನ್ನ ಕಟ್ಟಿರ್ತಕ್ಕಂಥ ನಗರದಲ್ಲಿ ಆ ಪರಂಪರೆ ಮುಳುಗಬಾರದು, ಹಿನ್ನೀರಿನಲ್ಲಿ ಅವಶೇಷ ನಾಮಾವಶೇಷ ಆಗಬಾರದು ಅಂತ ಹೇಳಿ ಆ ಕಲ್ಪನೆಯೊಂದಿಗೆ
ಪೂಜ್ಯ ಆನಂದ ತೀರ್ಥ ಶ್ರೀಪಾದ ನಾಗಸಂತಿಗೆ ಅವರನ್ನ ಬೆಳೆಸಿ ಬೆಂಗಳೂರಿಗೆ ಕರೆದುಕೊಂಡು ಹೋದ್ರೆ ಅವರ ಸಹೋದರರಾದ ಪಂಡಿತ ರಘೋತ್ತಮಾಚಾರ್ಯ ನಾಗಸಂತಿ ಅವರನ್ನ, ಪಂಡಿತ ಬಿಂದಾಚಾರ್ಯ ನಾಗಸಂತಿ ಅವರನ್ನ, ಪಂಡಿತ BN ಶ್ರೀನಿವಾಸಾಚಾರ್ಯ ಅವರನ್ನ, ಪಂಡಿತ ನವೀನಾಚಾರ್ಯ ಜೋಶಿ ಅವರನ್ನ, ಪಂಡಿತ ಪ್ರಮೋದಾಚಾರ್ಯ ಆಲೂರ್ ಅವರನ್ನ, 5 ಪಂಡಿತರನ್ನ ಬಾಗಲಕೋಟೆಯಲ್ಲಿ ಇಟ್ಟು ಆಧ್ಯಾತ್ಮಿಕ ಸಾಮಾಜಿಕ ಚಟುವಟಿಕೆಗಳು ನಿರಂತರವಾಗಿ ನಡೆಯಲಿಕ್ಕೆ ಮಾರ್ಗದರ್ಶನ ಮಾಡಿರ್ತಕ್ಕಂಥದ್ದು ಒಂದು ಅಪೂರ್ವವಾಗಿರ್ತಕ್ಕಂಥ ಸಂದರ್ಭ. ಕೇವಲ ಆಧ್ಯಾತ್ಮದ ದೃಷ್ಟಿಯಿಂದ ಮಾತ್ರವಲ್ಲ, ಸಮಾಜಮುಖಿ ಮಾಡಿರ್ತಕ್ಕಂಥ ಅವರ ಕೆಲಸ ಕೂಡ ಅಮೂಲ್ಯವಲ್ಲ. ಅದು ಒಂದು ಜಾತಿಗೆ ಸೀಮಿತವಾದದ್ದಲ್ಲ, ಒಂದು ಧರ್ಮಕ್ಕೆ ಸೀಮಿತವಾದದ್ದಲ್ಲ, ಒಂದು ಸಮುದಾಯಕ್ಕೆ ಸೀಮಿತವಾದದ್ದಲ್ಲ, ಕೇವಲ ಒಂದು ಸಮಾಜಕ್ಕೆ ಸೀಮಿತವಾದ. ಈ ದೇಶ ನನ್ನದು, ಈ ದೇಶ ಬಲಾಢ್ಯವಾದದ್ದು, ಈ ದೇಶ ನನ್ನ ಪವಿತ್ರವಾದದ್ದು, ಈ ದೇಶ ನನ್ನ ಪ್ರೀತಿ ಎಂದು ಅಂತೇಳಿ ಅದನ್ನು ಒಪ್ಪಿಕೊಂಡು ಬೆಳೆಸುವಲ್ಲಿ ಪೇಜಾವರ ಮಠಾಧೀಶ ಪಾತ್ರ ಅತ್ಯಂತ ದೊಡ್ಡದು. ಜಮಖಂಡಿ ಭಾಗದಲ್ಲಿ ಶಿತ್ತೂರು ನ್ಯಾಮಗೌಡ ಹಿನ್ನೀರಿನಿಂದ ಅಲ್ಲಿ ಏನು ಜಮಖಂಡಿ ನೀರಾವರಿ ಸೌಲಭ್ಯದಿಂದ ವಂಚಿತವಾದಾಗ ಅಲ್ಲೊಂದು ಬ್ಯಾರೇಜ್ ಕಟ್ಟಬೇಕು, ರೈತರ ಶ್ರಮದಾನದ ಬ್ಯಾರೇಜ್, ದೇಶದ ಮೊಟ್ಟ ಮೊದಲ ಬ್ಯಾರೇಜ್ ಅಂತ ಹೇಳಿ ಒಂದು ಸಂದರ್ಭ ನಿರ್ಮಾಣವಾದಾಗ ಪೂಜ್ಯ ಪೇಜಾವರರು ಅಲ್ಲಿ ಧಾವಿಸಿ ಬಂದರು, ಆಶೀರ್ವಾದ ರೂಪದಲ್ಲಿ ಕಾಣಿಕೆಯನ್ನು ನೀಡಿದರು, ಶ್ರಮದಾನ ಮಾಡಿದರು. ಶ್ರಮಬಿಂದು ಸಾಗರ ಅಂತ ಹೇಳಿ ನಾಮಕರಣ ಮಾಡುವಾಗ ಅದನ್ನು ಸಾನ್ನಿಧ್ಯ ವಹಿಸಿದರು. ಬಾದಾಮಿಯ ಶಾಸಕ BB ಚುಮ್ಮರಕಟ್ಟಿ ಅವರು 2002ರ ಅವಧಿಯಲ್ಲಿ ಸಾಮೂಹಿಕ ವಿವಾಹಗಳನ್ನು ಏರ್ಪಡಿಸಿದಾಗ ಸಮಾಜದಲ್ಲಿ ಜಾತೀಯತೆ ಇರಬಾರದು, ಪರಸ್ಪರ ಒಪ್ಪಂದಗಳಿರಬೇಕು, ಸಾಮಾಜಿಕ ಸೌಹಾರ್ದತೆ ಇರಬೇಕು, ಸಾಮರಸ್ಯ ಇರಬೇಕು ಅಂತ ಹೇಳಿ ಆಶೀರ್ವಚನ ಮಾಡಿ ಅವರೇ ಆರಂಭವಾದ ಬಾದಾಮಿ ಶುಗರ್ಸಿನ ಪ್ರದೀಪ ಸಮಾರಂಭದಲ್ಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥದ್ದು. ಹಿನ್ನೀರು ಪ್ರವಾಹ ರೂಪದಲ್ಲಿ ಅಪ್ಪಳಿಸಿದಾಗ, ಇಲ್ಲಿ ಸಂತ್ರಸ್ತರ ತೊಂದರೆಗೀಡಾದಾಗ ಇಲ್ಲಿ ಬಂದು ನೆರವಾಗಿದ್ದಿರ್ತಕ್ಕಂಥದ್ದು ಪೇಜಾವರ ಸ್ವಾಮಿದವರು. ಬಹಳ ದೂರ ಬೇಡ, ಅವರ ಕಾಲವಾಗುವ ಅವರು ಉಂಗಾವಸ್ಥರಾಗುವಂತ ಸಂದರ್ಭದಲ್ಲಿ ಕೇವಲ 2-3 ದಿನ ಮಾತ್ರ ಅಕ್ಟೋಬರ್ ತಿಂಗಳಲ್ಲಿ 2 ಬಾರಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಪ್ರವಾಸ ಮಾಡಿರ್ತಕ್ಕಂಥದ್ದು ಒಂದು ಅವಿಸ್ಮರಣೀಯ ಸಂದರ್ಭ. ಅಕ್ಟೋಬರ್ 3, 2019 ಜಮಖಂಡಿ ಭಾಗದ ಮುತ್ತೂರು ಭಾಗಕ್ಕೆ ಅವರು ಬಂದು ಲಕ್ಷಾಂತರ ರೂಪಾಯಿಗಳ ಸಂತ್ರಸ್ತರಿಗೆ ನೆರವನ್ನು ಕೊಟ್ಟರು. ಅಕ್ಟೋಬರ್ 20 ಅಮೀರ್ಗಳ ಹತ್ತಿರದ ಇಂಗಳಿಗೆ ಬಂದು ಅಲ್ಲಿ ಸಂತ್ರಸ್ತರಿಗೆ ಲಕ್ಷಾಂತರ ರೂಪಾಯಿಗಳ ನೆರವನ್ನು. ಆ ನೆರವನ್ನು ಕೊಡುವಾಗ ಆ ಕೈಗಳು ಕಣ್ಣುಗಳು ಮುಚ್ಚಿರ್ತಕ್ಕಂಥದ್ದು, ಅದು ಯಾವ ಜಾತಿಗೆ ಕೊಟ್ಟಿದ್ದೇನೆ ನಾನು, ಯಾವ ಸಮಾಜಕ್ಕೆ ಕೊಟ್ಟಿದ್ದೇನೆ, ಯಾವ ಧರ್ಮಕ್ಕೆ ಕೊಟ್ಟಿದ್ದೇನೆ ಅಂತ ಯೋಚನೆ ಮಾಡ್ತಕ್ಕಂಥವ್ರಲ್ಲ. ಮಧ್ವಾಚಾರ್ಯರ ಸಂಪ್ರದಾಯಗಳನ್ನು ಪ್ರತಿಪಾದಿಸುವಾಗ ಬ್ರಾಹ್ಮಣ ಸಮುದಾಯದ ಹಿತಚಿಂತನೆ ಮಾಡಿರ್ತಕ್ಕಂಥದ್ದು ಒಂದು. ಹಿಂದೂ ಧರ್ಮ ಈಗ ಜಾಗತಿಕ ಧರ್ಮವಾಗಬೇಕು, ಹಿಂದೂ ಧರ್ಮ ವಿಶ್ವದ ಬಲಾಢ್ಯ ಧರ್ಮ ಅಂತ ಪ್ರತಿಪಾದನೆ ಮಾಡುವ ಹಿಂದೂ ಧರ್ಮದ ಪ್ರತಿಪಾದನೆ. ಆದ್ರೆ ಯಾವತ್ತಿಗೂ ಕೂಡ ಅನ್ಯ ಧರ್ಮವನ್ನ ದ್ವೇಷ ಮಾಡತಕ್ಕಂಥ, ಮತ್ತೊಂದು ಧರ್ಮವನ್ನ ವಿರೋಧಿಸ್ತಕ್ಕಂಥ, ಎಂದೂ ವಿಶ್ವಾಸವನ್ನ ವಿಶ್ವಾಸದ ಪ್ರೀತಿಯನ್ನ ವಿರೋಧ ಮಾಡತಕ್ಕಂಥ ಮನಸ್ಥಿತಿ ಅವರದಲ್ಲ. ಸಾಮಾಜಿಕ ಸಾಮರಸ್ಯ, ಧರ್ಮದ ಸಹಿಷ್ಣುತೆ ಪೇಜಾವರ ಶ್ರೀಗಳ ನಡೆಯಾಗಿತ್ತು, ಪೇಜಾವರ ಶ್ರೀಗಳ ಗುಡಿಯಾಗಿತ್ತು. ಅದು ಶ್ರೀಕೃಷ್ಣ ಮಠದಲ್ಲಿ ರಂಜಾನ್ ವೃತ್ತಧಾರಿಗಳಿಗೆ ಅವರು ಇಟ್ಕೊಂಡಿರ್ತಕ್ಕಂಥ ಇಫ್ತಾರ್ ಕೂಟ ಕೂಡ ಅವನ್ನ ನೆನಪಿಸಿಕೊಡ್ತಕ್ಕಂಥದ್ದು ಸಂಗತಿಯನ್ನ ನಾವು ಬರ್ಲಿಕ್ಕೆ ಸಾಧ್ಯ. ಇಷ್ಟೆಲ್ಲ ಇರುವಾಗ ಅವರು ಬಾಗಲಕೋಟೆಯಲ್ಲಿ 3 ಸಂದರ್ಭಗಳನ್ನ ನಾನು ಬಹಳ ನೆನಪಿಸ್ಕೊಳ್ಳಿಕ್ಕೆ ಇಷ್ಟ ಮಾಡ್ತೇನೆ. ಆ 3 ಸಂದರ್ಭಗಳು ಅದು ರಾಜ್ಯದಲ್ಲಿಯೇ ಸಂಚಲನಗೊಳಿಸ್ತಕ್ಕಂಥದ್ದು ಸಂದರ್ಭ. ಆದ್ರೆ ಆ ಪೇಜಾವರ ಶ್ರೀಗಳ ಬಗ್ಗೆ ಒಂದು ಅವರು ಟೀಕಾಕಾರರು ಕೂಡ ಶ್ರೀಗಳನ್ನ ವ್ಯಕ್ತಿಗತವಾಗಿ ನಿಂದನೆ ಮಾಡ್ತಕ್ಕಂಥ, ವ್ಯಕ್ತಿಗತವಾಗಿ ವಿರೋಧ ಮಾಡ್ತಕ್ಕಂಥ ಸಾಮರ್ಥ್ಯ ಇರಲಿಲ್ಲ. ಯಾಕಂದ್ರೆ ಚಂದ್ರಶೇಖರ್ ಪಾಟೀಲ್ರು ಪೇಜಾವರ ಶ್ರೀಗಳ ಕಟು ವಿರೋಧಿಗಳು, ಕಟು ಟೀಕಾಕಾರರು. ಆದ್ರೆ ಒಂದು ಮಾತನ್ನ ಚಂಪಾ ಯಾವಾಗಲೂ ಹೇಳ್ತಿದ್ರು, ನಾನು ಬರುವ ಪುಸ್ತಕವನ್ನ ಯಾರೂ ಮುದ್ರಿಸದಿದ್ದರೆ ಉಡುಪಿಯ ಪೇಜಾವರ ಮಠಾಧೀಶರು ಮುದ್ರಿಸಲು ಸಮರ್ಥರು, ಅವರು ಮುದ್ರಿಸ್ತಕ್ಕಂಥ ಔದಾರ್ಯ ಅವರು ಇದೆ ಅಂತಕ್ಕಂಥ ಚಂಪಾ ಹೇಳಿರ್ತಕ್ಕಂಥ ಮಾತು ಪೇಜಾವರ ಶ್ರೀಗಳ ವಿಶ್ವ ವಿರಾಟ್ ಶಕ್ತಿಯನ್ನ ಪ್ರದರ್ಶನ ಮಾಡ್ತದೆ ಅಂತಕ್ಕಂಥ ನಾವು ಬಿಟ್ಕೊಟ್ಟು. ಲಿಂಗಾಯತ ವೀರಶೈವ ಧರ್ಮಗಳಲ್ಲಿ ಇವತ್ತು ಭಿನ್ನ ಮತ ಬಂದಾಗ 2 ಧರ್ಮಗಳು ಒಂದಾಗಬೇಕು. ದಲಿತರಲ್ಲಿ ಎಡಗೈ ಬಲಗೈ ಅಂತ ಹೇಳಿ ಪ್ರಸ್ತಾಪ ಬಂದಾಗ ದಲಿತರುಗಳೆಲ್ಲ ಒಂದಾಗಬೇಕು. ಬ್ರಾಹ್ಮಣರ ತ್ರಿಮತ ವಿಷಯದಲ್ಲಿ ಎಲ್ಲ ಭಿನ್ನಾಭಿಪ್ರಾಯಗಳು ಬಂದಾಗ ಎಲ್ಲ ಬ್ರಾಹ್ಮಣರು ಒಂದಾಗಬೇಕು. ಎಲ್ಲಾ ಸಮಾಜಗಳು ಒಂದಾಗಬೇಕು, ಎಲ್ಲ ಧರ್ಮಗಳು ಒಂದಾಗಬೇಕು, ಈ ದೇಶ ಒಂದಾಗಬೇಕು ಅಂತಕ್ಕಂಥ ಕಾಳಜಿಯು ತಮ್ಮ ವಿಚಾರಧಾರೆಗಳನ್ನು ಹೇಳುವಾಗ ಯಾವತ್ತೂ ಬಳಸಿದ ಶಬ್ದಗಳಿಂದ ಹಿಂದೆ ಸರಿತಕ್ಕಂಥ ಮನಸ್ಥಿತಿ ಅವರಿಗೆ ಎಂದೂ ಇಲ್ಲ. ತಾವು ಅಂಟಿಕೊಂಡ ನಿಲುವು ಒಪ್ಪಿಕೊಂಡ ವರ್ಗಗಳಿಗೆ ಯಾವತ್ತೂ ಪ್ರತಿಪಾದಕರಾಗಿತ್ತು. ಬಾಗಲಕೋಟೆಯಲ್ಲಿ ಒಂದು ಸಂದರ್ಭ ಹಂತ ಬಂತು. ಉಡುಪಿಯ ಶ್ರೀಕೃಷ್ಣ ಮಠದ ವಿಷಯಕ್ಕೆ ಸಂಬಂಧಿಸಿದಂತೆ, ಕನಕದಾಸರಿಗೆ ಸಂಬಂಧಿಸಿದಂತೆ ಹಾಲು ಮಠ ಸಮಾಜಕ್ಕೆ ದೀಕ್ಷೆ ಕೊಡತಕ್ಕಂಥ ವಿಷಯ ಬಂದಾಗ ನಮ್ಮ ನಿಯಮಗಳನ್ನ, ನಮ್ಮ ನಿಲುವುಗಳನ್ನ ಒಪ್ಪಿಕೊಂಡರೆ ದೀಕ್ಷೆ ನೀಡುವ ಸಿದ್ಧ ಅಂತಕ್ಕಂಥ ಮಾತನ್ನ ಪೇಜಾವರ ಶ್ರೀಗಳು ಹೇಳಿದ್ದು ಬಹು ದೊಡ್ಡ ಚರ್ಚೆಗಾಯ್ತು. ಆ ಚರ್ಚೆ ಸಂದರ್ಭದಲ್ಲಿ ಅನೇಕ ಪರ ಮತ್ತು ವಿರೋಧಗಳು ನಿಲುವು ಬಂದಾಗ ಶ್ರೀಗಳು ತಮ್ಮ ನಿಲುವಿನಿಂದ ಯಾವತ್ತೂ ಸೆಳೆಯಲಿಲ್ಲ. ನಾನು ಹೇಳಿದ್ದನ್ನ ನಾನು ಸಮರ್ಥಿಸಿಕೊಳ್ಳುತ್ತೇನೆ, ಹೇಳಿದ್ದನ್ನ ನಾನು ಒಪ್ಪಿಕೊಳ್ಳುತ್ತೇನೆ ಅಂತಕ್ಕಂಥ ಮಾತನ್ನು
ಲಿಂಗಾಯತ ಧರ್ಮ ಮತ್ತು ವೀರಶೈವ ಧರ್ಮದ ವಿಭಜನೆ ಪ್ರಸ್ತಾಪ ಬಂದಾಗ ಕೂಡ ಆ ವಿಷಯ ಬಂದಾಗ ಕೂಡ ಎರಡು ಧರ್ಮದ ಒಂದಾಗಿರ್ಬೇಕು ಅಂತಕ್ಕಂಥ ಮಾತನ್ನು ಹೇಳಿದ್ರು. ಆ ಸಂದರ್ಭದಲ್ಲಿ ಬಹಿರಂಗ ಚರ್ಚೆಗೆ ಒಂದು ಸವಾಲು ಕೇಳಿ ಬಂದಾಗ ಪೇಜಾವರ ಶ್ರೀಗಳು ಉದಾರ ಮನಸ್ಸಿನಿಂದ ಬಹಿರಂಗ ಸವಾಲನ್ನು ಸ್ವೀಕರಿಸಿದ್ರು. ಆ ಸವಾಲಿನ ಚರ್ಚೆಗೆ ನಾನು ಸಿದ್ಧ. ಪರ್ಯಾಯ ಅವಧಿಯಲ್ಲಿ ಶ್ರೀಕೃಷ್ಣ ಮಠಕ್ಕೆ ಬಂದರೆ ಅಲ್ಲಿ ಚರ್ಚೆ ಮಾಡ್ತೇನೆ. ಪರ್ಯಾಯ ಅವಧಿಯಲ್ಲಿ ಮುಗಿದು ಹೋದ್ರೆ ನಾನು ಬೆಂಗಳೂರಿನಲ್ಲಿ ನೀವು ಕರದಲ್ಲಿ ಒಂದು ವೇದಿಕೆಯಲ್ಲಿ ನಾನು ಮಾತನಾಡಲಿ ಸಿದ್ಧ ಅಂತ ಮಾತಕ್ಕೆ ಈ ಎಡೆಗಾರಿಕೆ ಈ ದಾರ್ಶ್ಯ ಯಾವ ವ್ಯಕ್ತಿಗೂ ಬರೋದಿಲ್ಲ ಅಂತಕ್ಕಂಥದ್ದು ಒಂದು ಮಾತು. ಪ್ರವಾಹದ ಸಂದರ್ಭದಲ್ಲಿ ಕರ್ನಾಟಕಕ್ಕೆ ತಾರತಮ್ಯ ಆಗಿದೆ ಅಂತ ಹೇಳಿ ವಿಜಯಪುರದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಆಕ್ಷೇಪ ಮಾಡಿದಾಗ ಕೇಂದ್ರ ಸರ್ಕಾರದ ವಿರುದ್ಧ ತರಾಟೆಗೆ ತೆಗೆದುಕೊಂಡಾಗ ಭಾರತೀಯ ಜನತಾ ಪಕ್ಷದಲ್ಲಿ ದೊಡ್ಡ ವಿರೋಧ ವ್ಯಕ್ತವಾಯಿತು. ಬಸನಗೌಡರ ಪರವಾಗಿ ಅವರ ವಿರೋಧವಾಗಿ ಚರ್ಚೆಗಳು ನಡೆದು ಬಸನಗೌಡರ ವಿರುದ್ಧ ಕ್ರಮ ಕೈಗೊಳ್ಳಬೇಕಂತಕ್ಕಂಥ ಮಾತು ಬಂದಾಗ ಪೇಜಾವರ ಮಠಾಧೀಶರು ಬಸನಗೌಡ ಪಾಟೀಲ್ ಯತ್ನಾಳ್ ಪರವಾಗಿ ನಿಂತಿರತಕ್ಕಂಥ ಒಂದು ಸಂದರ್ಭ ಅವರು ಸಾಮಾಜಿಕ ಕಳಕಳಿಯನ್ನು ತೋರಿಸುತ್ತದೆ. ಅವರು ರಾಜ್ಯದ ಜನರ ಪರವಾಗಿ ಸಂತ್ರಸ್ತರ ನೋವಿನ ಪರವಾಗಿ ನಿಂತಿದ್ದಾರೆ. ಆ ನೋವನ್ನ ಅರ್ಥ ಮಾಡಿಕೊಳ್ಳಬೇಕು, ನೆರವು ನೀಡಬೇಕು. ಈ ವಿಷಯದಲ್ಲಿ ರಾಜಕಾರಣ ಬೇಡ, ಈ ವಿಷಯದಲ್ಲಿ ಅವರ ವಿರುದ್ಧ ಕ್ರಮ ಕೈಗೊಳ್ಳಲು ಬೇಡ ಅಂತಕ್ಕಂಥ ಮಾತನ್ನು ಹೇಳಿದ್ರು ಮತ್ತು ಪ್ರಧಾನಮಂತ್ರಿಗಳಿಗೆ ಆ ಸಂದರ್ಭ ಉತ್ತರ ಬಂತು. ಇದಿಷ್ಟೇ ಅಲ್ಲ, ಮಹಾರಾಷ್ಟ್ರಕ್ಕೆ ಕರ್ನಾಟಕದಿಂದ ನೀರು ಬಿಡಬೇಕು ಅಂತಕ್ಕಂಥ ಬೇಡಿಕೆ ಬಂದಾಗ ಕರ್ನಾಟಕ ಸರ್ಕಾರ ಒಪ್ಪಿಕೊಳ್ತು. ಯಡಿಯೂರಪ್ಪನವರು ಮಹಾರಾಷ್ಟ್ರಕ್ಕೆ ನೀರು ಬಿಟ್ಟು ಹೋಗ್ತಿತ್ತು. ಆಗ ಕೂಡ ವಿರೋಧ ವ್ಯಕ್ತ ಆಯ್ತು. ಕರ್ನಾಟಕದ ನೀರು ಕೇಳಿದಾಗ ಮಹಾರಾಷ್ಟ್ರ ಸತಾಯಿಸುತ್ತೆ, ಈಗಕ್ಕೆ ನೀರು ಕೊಡ್ತೀರಿ ಅಂತಕ್ಕಂಥ ಮಾತು ಬಂದಾಗ ಕೂಡ ಯಡಿಯೂರಪ್ಪನವರ ಪರವಾಗಿ ನಿಂತ ಪೇಜಾವರ ಶ್ರೀಗಳು ಒಂದು ಹೇಳಿದ್ದು ಮಾತು ಒಂದೇ, ಒಕ್ಕೂಟ ವ್ಯವಸ್ಥೆಯನ್ನ ನಾವು ಒಪ್ಪಿಕೊಂಡಿದ್ದೇವೆ, ಕೊಡುವ ತೆಗೆದುಕೊಳ್ಳುವ ನಮ್ಮ ನಿಲುವು ಇರಬೇಕು ಅಂತಕ್ಕಂಥ ಮಾತನ್ನು ನೈತಿಕವಾಗಿ ಹೇಳ್ತಕ್ಕಂಥ ಸಂದರ್ಭ. ಅಯೋಧ್ಯ ರಾಮ ಮಂದಿರ ನಿರ್ಮಾಣ ಅವರ ಕನಸಿನ ಕೂಸು. ಅಯೋಧ್ಯ ರಾಮ ಮಂದಿರ ನಿರ್ಮಾಣವಾಗಲೇಬೇಕು ಅಂತಕ್ಕಂಥ ರಾಷ್ಟ್ರೀಯತೆಯನ್ನು ಅವರು ಹೇಳಿದ್ರು, ರಾಷ್ಟ್ರೀಯ ಧರ್ಮವನ್ನು ಪ್ರತಿಪಾದಿಸಿದ್ರು. ಆ ಸಂದರ್ಭದಲ್ಲಿ ಪೇಜಾವರ ಬಾಗಲಕೋಟೆಯಲ್ಲೇ ಹೇಳ್ತಕ್ಕಂಥದ್ದು ಒಂದು ಮಾತು, ಕೋರ್ಟಿನ ಆಚೆ ಸಂಧಾನದ ಮೂಲಕ ಸಮಸ್ಯೆ ಇತ್ಯರ್ಥ ಆಗುವುದಾದ್ರೆ ಅದಕ್ಕಿಂತ ಸಂತದ ಸಂಗತಿ ಯಾವುದೂ ಅಲ್ಲ. ನನ್ನ ಜೀವಿತಾವಧಿಯಲ್ಲಿ ಈ ರಾಜಿಯನ್ನ ನಾನು ನೋಡ್ಲಿಕ್ಕೆ ಅಪೇಕ್ಷಪಡ್ತೀನಿ ಅಂತಕ್ಕಂಥ ಮಾತನ್ನು. ಅಷ್ಟು ಮಾತ್ರವಲ್ಲ, ನ್ಯಾಯಾಲಯದ ತೀರ್ಮಾನ ಬಂದಾಗ ಯಾರು ಅದನ್ನು ಸಂಭ್ರಮಿಸಬಾರದು, ಯಾರು ಅದನ್ನು ವಿರೋಧಿಸಬಾರದು. ಆ ತೀರ್ಮಾನವನ್ನು ಒಪ್ಪಿಕೊಳ್ಳತಕ್ಕಂಥ ಮಾತನ್ನ ಅವರು ಮುಂಚಿತವಾಗಿ ಹೇಳಿದ್ರು. ದುರಂತದ ಸಂಗತಿ ಅಂದ್ರೆ ನ್ಯಾಯಾಲಯದ ತೀರ್ಮಾನ ಬಂದಾಗ ಅಯೋಧ್ಯ ರಾಮ ಮಂದಿರದ ನಿರ್ಮಾಣದ ಕನಸು ಕೈಗೊಳ್ಳುತ್ತಿರುವಾಗ ಪೇಜಾವರ ಮಠಾಧೀಶರು ನಮ್ಮ ಮಧ್ಯೆ ಇರಲಿಲ್ಲ. ಇಂಥ ಸಂದರ್ಭಗಳೆಲ್ಲ ನಾವು ಪೇಜಾವರ ಶ್ರೀಗಳನ್ನ ನೆನಪಿಸಿಕೊಂಡು ಕೇವಲ ಒಂದು ಸಮುದಾಯಕ್ಕೆ ಒಂದು ಜಾತಿಗಾಗಿ ಎದುರುವುದು. ಸಾಮಾಜಿಕ ಕ್ಷೇತ್ರದ ಬಳಿ ಅವರು ಏನನ್ನ ಮಾಡಿದ್ರು, ಯಾವುದೇ ಒಂದು ಸಮಾಜಿಕಗಳಿಗೆ ವಿದ್ಯಾರ್ಥಿ ನಿಲಯವನ್ನ ಕಟ್ಟಬೇಕು, ಜಾತಿಯಂತ ನೀರತಕ್ಕಂಥ ವಿದ್ಯಾರ್ಥಿ ಸಮುದಾಯವಾಗಿ ನೆಲವಾಗಬೇಕಂತಕ್ಕಂಥ ಮಾತು. ಬಾಗಲಕೋಟೆಯ ಜೊತೆಗಿನ ಪೇಜಾವರ ಶ್ರೀಗಳ ಒಡನಾಟ ಸುಮಾರು 6 ದಶಕಗಳ ಕಾಲ. ಕಾರಿಹಳ್ಳ ಅಂತ ಹೇಳಿ ಒಂದು ಬಾಗಲಕೋಟೆಯಲ್ಲಿ ಹಳೆ ಊರಿನಲ್ಲಿದೆ. ಕಾರಿಹಳ್ಳದ ಹತ್ತಿಕೊಂಡು ಚಂಬಿಯವರು ಕೂಡ ಮಾಡಿದ ಜಾಗೆಯಲ್ಲಿ ಮಾಧ್ವ ಮಂಡಲವನ್ನ ನಿರ್ಮಾಣ ಮಾಡಿದ್ರು. ಅಲ್ಲಿ ಬ್ರಾಹ್ಮಣ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಅನುಕೂಲತೆ ಮಾಡಿದ್ರು. ಆ ಶಿಕ್ಷಣ ಲಾಭ ಪಡೆದಿರತಕ್ಕಂಥ ಸಾವಿರಾರು ವಿದ್ಯಾರ್ಥಿಗಳು ಇವತ್ತು ದೇಶ ವಿದೇಶಗಳಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ, ವಿಜ್ಞಾನಿಗಳಾಗಿ, ತಂತ್ರಜ್ಞಾನಿಗಳಾಗಿದ್ದಾರೆ. ಆ ಜಲಾಶಯದ ಕಟ್ಟಡ ಮುಳುಗಡೆ ಆಗ್ತಕ್ಕಂಥ ಸಂದರ್ಭ ಬಂದಾಗ ನವನಗರದಲ್ಲಿ ಮತ್ತೆ ಅಂತ ಕಟ್ಟಡ ನಿರ್ಮಾಣ ಆಗಬೇಕು ಅಂತ ಹೇಳಿ ಕನಸು ಕಟ್ಟಿದ್ರು. ಮುಳುಗಡೆಯ ಪ್ರಕ್ರಿಯೆ, ಭೂಸ್ವಾಧೀನ ಪ್ರಕ್ರಿಯೆ ಆರಂಭಕ್ಕಿಂತ ಮುಂಚೆ ಜಾಗೆಯನ್ನ ಪಡಿಬೇಕಂತ ಕನಸು ಕಂಡು ಬಾಗಲಕೋಟೆಯಾಗಿ ಅವತ್ತು ಶಾಸಕರಾಗಿದ್ದ ಡಾಕ್ಟರ್ ಚರಂತಿಮಠ ಮುಖಾಂತರ ಸುಮಾರು 8 ಎಕರೆ ಜಾಗೆಯನ್ನ ಪಡೆದಿದ್ದಾರೆ. ಜಾಗೆಯನ್ನು ಪಡೆದು ಇವತ್ತು 35 ವಿದ್ಯಾರ್ಥಿಗಳು ಭವ್ಯವಾದ ಕೃಷ್ಣ ಮಠ ನಿರ್ಮಾಣಗೊಂಡು 35 ವಿದ್ಯಾರ್ಥಿಗಳು ಕಲಿತಾ ಇದ್ದಾರೆ. ಕೇವಲ ವಿದ್ಯಾರ್ಥಿಗಳಿಗೆ ಮಾತ್ರವಲ್ಲ, ಇವತ್ತು ಬಾಗಲಕೋಟೆಗೆ ಅಧ್ಯಾಪಕ ದೃಷ್ಟಿಯಲ್ಲಿ ಬರ್ತಕ್ಕಂಥ ಸಾಮಾಜಿಕ ಕಾರ್ಯಕ್ಕೆ ಬರ್ತಕ್ಕಂಥ ಬ್ರಾಹ್ಮಣರಿಗಾಗಿ ಅಲ್ಲಿ ತಿಳ್ಕೊಳ್ತಕ್ಕಂಥ ವ್ಯವಸ್ಥೆ ಇದೆ. ಅದರ ಪರಿಣಾಮ ಇವತ್ತು 2 ಚಾತುರ್ಮಾಸ ಕಾರ್ಯಕ್ರಮಗಳು ಇವತ್ತು ನಡೀತಾ ಇದೆ. ಶ್ರೀಕೃಷ್ಣ ಮಠ ನಿರ್ಮಾಣವಾಗಿದೆ. ಅಲ್ಲಿ ರುದ್ರದೇವರು ಅನಾವರಣಗೊಂಡಿದ್ದಾರೆ. ಅಲ್ಲಿ ಸುಬ್ರಹ್ಮಣ್ಯಮ್ಮ ದೇವರು ಅನಾವರಣಗೊಳ್ತಾರೆ, ಪ್ರಾಣದೇವರು ಅನಾವರಣಗೊಂಡಿದ್ದಾರೆ. ಶ್ರೀಕೃಷ್ಣ ದರ್ಶನ ಮಾಡ್ಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ. ಇನ್ನು ಜೊತೆಯಾಗಿ ಅಲ್ಲಿ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸ ನಡೆದಿದೆ. ಬಡ ವಿದ್ಯಾರ್ಥಿಗಳು ಅದು PUC ಫಸ್ಟ್ ಇಯರ್ ನಿಂದ ಹಿಡಿದು ಸ್ನಾತಕೋತ್ತರವರೆಗೆ ವಿದ್ಯಾರ್ಥಿಗಳ ಅಧ್ಯಯನ ನಡೆದಿದೆ. ಇದು ಯಾವ ಒಂದು ವ್ಯಕ್ತಿಯಿಂದ ಸಾಧನೆ ಮಾಡತಕ್ಕಂಥ ಕೆಲಸ. ಅದು ಆ ಮನಸ್ಸುಗಳಲ್ಲಿ ಆ ಪವಿತ್ರ ತುಂಬಿಕೊಂಡಿದೆ. ಆ ತುಂಬಿದ ಮನಸ್ಸು ಇಂಥ ಎಲ್ಲ ಸಾಮಾಜಿಕ ಕಾರ್ಯಗಳಿಗೆ ಮಾಡಲಿಕ್ಕೆ ಸಾಧ್ಯ. 1982 ಬಾಗಲಕೋಟೆಯಲ್ಲಿ ಕುಷ್ಠ ರೋಗಿಗಳ ಸಂಖ್ಯೆ ಹೆಚ್ಚಾಗ್ತಿದೆ. ಬಾಗಲಕೋಟೆಯಲ್ಲಿ ತೊಂದರೆ ಇರತಕ್ಕಂತ ಜನ ಇದ್ದಾರೆ. ಮುಸ್ಲಿಮರ ಮೊಹಲ್ಲಾದಲ್ಲಿ ಹೋಗಿ ಒಂದು ಜನಸೇವಾ ಆಸ್ಪತ್ರೆ ಕೇವಲ 1 ರೂಪಾಯಿಯಲ್ಲಿ ಚಿಕಿತ್ಸೆ ಸಿಗುವಂತೆ 5 ವೈದ್ಯರು ನಿರಂತರವಾಗಿ ಇಲ್ಲಿ ಸೇವಾ ಸೌಕರ್ಯ ಕೊಟ್ಟು ಇನ್ನು ಪ್ರತ್ಯೇಕವಾಗಿರ್ತಕ್ಕಂಥ ಆಸ್ಪತ್ರೆ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಬಾಗಲಕೋಟೆ ಹೊರವಲಯದ ನೀರಲಕೇರಿ ಬಳಿ
ಜಾಗೆಯನ್ನ ಖರೀದಿಸಿ ಜಾಗೆಯನ್ನ ಪುಷ್ಪಾವತಿ ಶಿಂದೆ ಅನ್ನುವರಿಂದ ಪಡೆದು ಅಲ್ಲಿ ಒಂದು ಆಸ್ಪತ್ರೆ ನಿರ್ಮಾಣ ಮಾಡ್ಲಿಕ್ಕಾಗಿ ಪ್ರಯತ್ನ ಪಟ್ಟಾಗ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಕೋರಿದ್ರು ಇಲ್ಲೊಂದು ರಸಮಂಜರಿ ಕಾರ್ಯಕ್ರಮ ಮಾಡಿಕೊಡಿ ಅಂತ ಹೇಳಿ. ಡಾಕ್ಟರ್ ರಾಜ್ಕುಮಾರ್ ಹೇಳಿದಿಷ್ಟೇ, ಪೇಜಾವರ ಶ್ರೀಗಳ ಆಹ್ವಾನ ನನ್ನ ಭಾಗ್ಯದ ಸೇವಾವಕಾಶ ಅಂತ ಹೇಳಿ ಒಂದು ರಸಮಂಜರಿ ಕಾರ್ಯಕ್ರಮ ಮಾಡಿಕೊಟ್ಟು ಅಂದಿನ ಅವಧಿಯಲ್ಲಿ ಸುಮಾರು 3,32,000 ರೂಪಾಯಿಗಳ ಸಂಗ್ರಹವಾಯಿತು. ದಾಸ ಪರಿವಾರ, ಮಾರ್ಕೋಡ್ ಪರಿವಾರ, ಸತ್ಯನಾರಾಯಣ ಅವರು, ಡಾಕ್ಟರ್ ದಾತಾರ್ ಅವರು, ಡಾಕ್ಟರ್ ಬಿ ಆರ್ ಕುಲಕರ್ಣಿ ಅವರು, ಡಾಕ್ಟರ್ ಜೋಶಿ ಅವರು, ಡಾಕ್ಟರ್ ವಿ ಎನ್ ಜೋಶಿ ಅವರು, ಡಾಕ್ಟರ್ ಎಚ್ ಎಂ ಶಿರ್ ಅವರು, ಹೀಗೆ ಒಂದು ದೊಡ್ಡದಾದ ಒಂದು ಆಸ್ಪತ್ರೆ ನಿರ್ಮಾಣವಾಗಿ ಅಲ್ಲಿ ಆಸ್ಪತ್ರೆ ನಿರ್ಮಾಣ ಆದರೂ ಕೂಡ ಅಲ್ಲಿ ವೈದ್ಯರ ಬರಲು ಸಾಧ್ಯವಾಗದಿದ್ದಾಗ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕೋರಿಕೆ ಮೇರೆಗೆ ಅಲ್ಲಿ ಒಂದು ನೆಲೆ ಅಂತಕ್ಕಂತ ಒಂದು ಅನಾಥ ಆಶ್ರಮ ನಿರ್ಮಾಣ ಮಾಡಿದ್ದಾರೆ. 20 ಅನಾಥ ಮಕ್ಕಳು ಇವತ್ತಲ್ಲಿ ಆಶ್ರಯ ಪಡೆದಿದೆ, ನೆಲೆ ಕೊಟ್ಟಿದ್ದಾರೆ. ಇದು ಪೇಜಾವರ ಶ್ರೀಗಳ ಪ್ರಾಮಾಣಿಕತೆ. 1984 ಕರ್ನಾಟಕ ಭೀಕರ ಬರಗಾಲಕ್ಕೆ ತುತ್ತಾಗಿತ್ತು. ಜನಜಾನುವಾರುಗಳು ಅಡ್ಡ ತೊಂದರೆ ಸಿಕ್ಕಾಗ ಬಾಗಲಕೋಟೆ ನಗರ ಹೊರವಲಯದ ಹವೇಲಿಯಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ಗೋಶಾಲೆ ಕರ್ನಾಟಕದಲ್ಲಿ ಮಾತ್ರವಲ್ಲ ದೇಶದಲ್ಲಿ ಇತಿಹಾಸ ನಿರ್ಮಾಣ ಮಾಡಿದ್ರು. 500 ಗೋವುಗಳಿಗೆ ಅಲ್ಲಿ ಆಶ್ರಯ ಕೊಟ್ಟಿರ್ತಕ್ಕಂಥದ್ದು ಪೇಜಾವರ ಶ್ರೀಗಳ ಮನಸ್ಥಿತಿ, ಪೇಜಾವರ ಶ್ರೀಗಳ ಇಚ್ಛಾಶಕ್ತಿ. ಆ ಶಕ್ತಿಯನ್ನ ಕೈಗೂಡಿಸ್ತಕ್ಕಂಥ ಆ ವ್ಯಕ್ತಿತ್ವ ಅದಕ್ಕೆ ಬೆಲೆ ಕಟ್ಟಲಾಗದು, ಅದಕ್ಕೊಂದು ಮೌಲ್ಯ ಕಟ್ಟಲು. ಅಂತಹ ಮನಸ್ಥಿತಿಯ ಪೇಜಾವರ ಮಠಾಧೀಶರು ಕರ್ನಾಟಕ ಕಂಡವಲ್ಲ, ದೇಶ ಮಾತ್ರವಲ್ಲ ಜಗತ್ತಿನ ಅತ್ಯಂತ ಸಾಂಸ್ಕೃತಿಕ ರಾಯಭಾರಿ, ಸಾಮಾಜಿಕ ಗಳಕಳಿಯ ಮನುಕುಲದ ಸಂತ. ಆ ಸಂತರ ಬಗ್ಗೆ ನಾವು ಅಭಿಮಾನ ಪಡ್ತಕ್ಕಂಥ ಸಂದರ್ಭ ಇದೆ. ಅವರು ಶ್ರೀಕೃಷ್ಣ ಮಠಕ್ಕೆ ಭಾರತ ಸಿದ್ದರಾಮಯ್ಯನವರ ಬಗ್ಗೆ ಒಂದು ಮಾತನ್ನು ಹೇಳ್ತಿದ್ರು. ಸಿದ್ದರಾಮಯ್ಯನವರು ನನ್ನ ಅತ್ಯಂತ ಆತ್ಮೀಯರು, ನನ್ನ ಆಪ್ತರು. ಅವರು ಶ್ರೀಕೃಷ್ಣ ಮಠಕ್ಕೆ ಬರಬೇಕು ಅಂತಕ್ಕಂಥ ಅಪೇಕ್ಷೆಯನ್ನ ಕೊನೆಯವರೆಗೂ ಇಟ್ಟುಕೊಂಡವರು. ಅಂತ ಕುಮಾರಸ್ವಾಮಿ ಇರ್ಬೋದು, ದೇವೇಗೌಡರು ಇರ್ಬೋದು, ಎಲ್ಲ ರಾಜಕಾರಣಿಗಳ ಒಡನಾಟ ಕೂಡ ಅವರಿಗಿದ್ದಾಗ ಅವರು ರಾಜಕೀಯವಾಗಿರ್ತಕ್ಕಂಥ ಅನುಭವ ಇತ್ತು. ಆದ್ರೆ ರಾಷ್ಟ್ರ ರಾಜಕಾರಣವನ್ನೇ ಮಾಡಿದ್ರೆ ವಿನಃ ಪಕ್ಷ ರಾಜಕಾರಣ. ಪೇಜಾವರ ಶ್ರೀಗಳು ಒಬ್ಬ ತತ್ವಜ್ಞಾನಿ, ಒಬ್ಬ ವಿಜ್ಞಾನಿ, ಒಬ್ಬ ತಂತ್ರಜ್ಞಾನಿ, ಒಬ್ಬ ದಾರ್ಶನಿಕ, ಅದಕ್ಕೆಲ್ಲ ಮಿಗಿಲಾಗಿ ಒಬ್ಬ ಅನುಭವಿ ಆಡಳಿತಗಾರ, ಎಲ್ಲವನ್ನ ಮೈಗೂಡಿಸಿಕೊಟ್ಟಿರತಕ್ಕಂಥ ವಿರಾಟ್ ಶಕ್ತಿ ಪೇಜಾವರ ಮಠಾಧೀಶರು. ನಮ್ಮ ಭಾಗ್ಯದ ದೇವರು, ನಮ್ಮ ಪಾಲಿನ ಭಗವಂತ. ಅವರನ್ನ ನೆನಪಿಸುವುದೇ ಒಂದು ಸಾಮಾಜಿಕ ಕಳಕಳಿ ಇರ್ತಕ್ಕಂಥ ಮನಸ್ಥಿತಿಯಲ್ಲಿ ಇವತ್ತು ಸಮಾಜ ನಿರಂತರವಾಗಿ ಅವರನ್ನ ನೆನಪಿಸ್ತದೆ, ಅವರನ್ನ ಸ್ಮರಿಸ್ತದೆ. ಅದು ಇವತ್ತ ಈ ವಿಜಯಪುರದ ಸೇವಾ ಪ್ರತಿಷ್ಠಾನದ ಮೂಲಕ ಏನ್ ಈ ಕಾರ್ಯಕ್ರಮ ನಡೀತಾ ಇದೆ, ಆಧ್ಯಾತ್ಮದ ಮುಖಗಳು, ಅವರ ಸಾಮಾಜಿಕ ಚಿಂತನೆಗಳು, ಇದು ಮೆಲುಕು ಹಾಕ್ತಕ್ಕಂಥ ಕೆಲಸ ನಿರಂತರವಾಗಿ ನಡೀಬೇಕು. ಅದರ ಜೊತೆಗೆ ಬಾಗಲಕೋಟೆಯ ಪೇಜಾವರ ಶ್ರೀ ಮಠಾಧೀಶರು ಜಾತಿ ಧೈರ್ಯ ಮತ ಮಾಡ್ತಾ ಎಲ್ಲ ಭಕ್ತರು ಸೇರಿ ಇಲ್ಲೇ ಒಂದು ಪೇಜಾವರ ಶ್ರೀಗಳ ವೃಂದಾವನ ನಿರ್ಮಾಣ ಬೆಳೆದಿರ್ತಕ್ಕಂಥ ಸಂಕಲ್ಪವನ್ನು ಕೊಟ್ಟಿದ್ದಾರೆ. ಆ ಸಂಕಲ್ಪವನ್ನು ಅನುಷ್ಠಾನದ ಹಂತದಲ್ಲಿ ಎಲ್ಲ ಚಿಂತನೆಗಳು ಕೂಡ ನಡೆದಿದೆ. ಇದೇ ಪ್ರಯತ್ನದಲ್ಲಿ ಎಲ್ಲವನ್ನೂ ನಡೀತಾ ಇದೆ. ಅವರ 80ನೇ ಹುಟ್ಟು ಹಬ್ಬದ ಸಂದರ್ಭದಲ್ಲಿ ಅದ್ದೂರಿ ಕಾರ್ಯಕ್ರಮ, ಬಾಗಲಕೋಟೆ ಹಬ್ಬವಾಗಿ ಅದು ಕಾರ್ಯಕ್ರಮ ರೂಪುಗೊಂಡಿತ್ತು. ಬಾಗಲಕೋಟೆ ಬಗ್ಗೆ ಅವರಿಗೆ ಅಪಾಯಮಾನವಾಗಿರ್ತಕ್ಕಂಥ ಪ್ರೀತಿ. ಮಲೆನಾಡು ಸೆರಗಿನ ಒಬ್ಬ ಸಂತ, ಮುಳಗಡೆಯ ದಂಡೆಯಲ್ಲಿರ್ತಕ್ಕಂಥ ಅವರ ಸಮುದಾಯದ ಭಕ್ತರೇ ಇರತಕ್ಕಂಥ ಎಲ್ಲವನ್ನೂ ಹುಡುಕಿಕೊಂಡು ಇಲ್ಲಿ ಜನರಿಗೆ ನೆರವೇರಿಕೊಂಡಿದ್ದಾರೆ. ಮನಗಳನ್ನ ಗುರುತಿಸ್ತಕ್ಕಂಥ, ವ್ಯಕ್ತಿಗಳನ್ನ ಗುರುತಿಸ್ತಕ್ಕಂಥ, ಅವರ ನೋವುಗಳಿಗೆ ಸ್ಪಂದಿಸ್ತಕ್ಕಂಥ, ಅವರ ನಲಿಗಳನ್ನ ಸಂಭ್ರಮಿಸ್ತಕ್ಕಂಥ ಮಾತೃ ಹೃದಯ, ವಿಶಾಲ ಹೃದಯ ಪೇಜಾವರ ಮಠಾಧೀಶರು. ಅವರು ಒಂದು ಸಮಾಜದ ಆಸ್ತಿ, ಈ ದೇಶದ ಅತ್ಯುತ್ತಮ ಸಂತ ಅಂತ ಹೇಳ್ತಾರೆ. ಅಕ್ಟೋಬರ್ 20, 2019 ಬಾಗಲಕೋಟೆಯ ಸಂದರ್ಭದಲ್ಲಿ ಅವರು ಬಂದಾಗ ರಘುತ್ತಮಾಚಾರ್ಯ ನಾಟಕದವರು ನನ್ನನ್ನ ಪರಿಚಯಿಸ, ಇವರು ರಾಮ್ ಮನಗುಳಿ ಅಂತ ಹೇಳಿ ಹೇಳಿದಾಗ, ಹೌದು ನನಗೆ ಗೊತ್ತು, ಮೊನ್ನೆ ಇವ್ರಿಗೊಂದು ಪ್ರಶಸ್ತಿ ಆಗಿದೆ ಹಾಡಿ ಅಂತ ಹೇಳ್ತಕ್ಕಂಥದ್ದು. 89 ಇಳಿ ವಯಸ್ಸಿನಲ್ಲಿ ನನಗೆ ಪ್ರಶಸ್ತಿ ಬಂದ 7 ತಿಂಗಳ ಹಿಂದಿನ ಘಟನೆಯನ್ನ ನೆನಪಿಸ್ತಕ್ಕಂಥ ಅವ್ರ ಸ್ಮೃತಿಪಟಲದ ಮನಃಶಕ್ತಿ ಏನಿದೆ ಅದು ಅದ್ಭುತವಾದದ್ದು, ಅಮೂಲ್ಯವಾದದ್ದು. ಭಗವದ್ಗೀತೆಯ ಗೀತಾ ಸಂದೇಶಗಳನ್ನ ಕೇಳುವಾಗ ಶ್ರೀಕೃಷ್ಣನೇ ನನ್ನ ಎದುರಿಗೆ ನಿಂತು ಎಲ್ಲಾ ಸಂದೇಶವನ್ನು ಕೊಡ್ತಾ ಇದ್ದಾನೆ ಅಂತ ಹೇಳ್ತಕ್ಕಂಥ ಮಾತು ಬರ್ತದೆ. ನಮ್ಮ ಶಕ್ತಿಯನ್ನ ಜಾಗೃತಗೊಳಿಸುವಾಗ ಅರ್ಜುನನೇ ನಿಂತು ನಮ್ಮ ಕ್ಷಾತ್ರ ತೇಜಸ್ಸನ್ನು ಎಚ್ಚರಿಸತಕ್ಕಂಥ ಮಾತು ನೆನಪು ಬರ್ತದೆ. ನಮ್ಮ ಆಡಳಿತದ ಶೈಲಿಯನ್ನು ನೋಡಿದಾಗ ಧರ್ಮರಾಜನೇ ನಿಂತು ನಮ್ಮ ಎಲ್ಲವನ್ನು ಹೇಳ್ತಕ್ಕಂಥ ಬರ್ತದೆ. ಎಲ್ಲಾ ಮೂಲಗಳಿಂದ, ಎಲ್ಲಾ ವಿಧಾನಗಳಿಂದ ಪೇಜಾವರ ಶ್ರೀಗಳನ್ನ ನಾವು ನೋಡುವಂತ ನಮ್ಮ ಕಂಗಳ ಏನಿದೆ ಅದು ಪುಣ್ಯಪಾವನ, ಅದು ಪರಮ ಪಾವನ. ಅಂತ ಮಠಾಧೀಶರನ್ನ ನೆನಪಿಸ್ತಕ್ಕಂಥ, ಸ್ಮರಿಸ್ತಕ್ಕಂಥ ಕೆಲಸದಲ್ಲಿ ನನಗೆ ಅವಕಾಶ ಕೊಟ್ಟಿರ್ತಕ್ಕಂಥ ವಿಶ್ವಸೇವಾ ಪ್ರತಿಷ್ಠಾನದವರಿಗೆ ನನ್ನ ಅನನ್ಯ ನಮನಗಳನ್ನ ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಇದುವರೆಗೂ ಕೂಡ ಶ್ರೀಯುತ ರಾಮ್ ಮನಗೋಳಿಯವರು, ಶ್ರೀಪಾದಂಗಳವರ ಭವ್ಯ ವ್ಯಕ್ತಿತ್ವ, ಅವರು ಯಾವುದೋ ಒಂದು ಸಂಕುಚಿತವಾದ, ಯಾವುದೋ ಒಂದು ಚಿಕ್ಕ ಸಮಾಜದ ನಾಯಕರಾಗದೇನೆ ಮನುಕುಲದ ಸಂತರೇ ಅವರ ಆಗಿದ್ರು ಎಂಬುದಾಗಿ
ಎಲ್ಲ ಮಾನವ ಕುಲಕ್ಕೇನೆ ಉಪಕಾರವನ್ನ ಮಾಡ್ತಕ್ಕಂತಹ ಒಂದು ಔದಾರ್ಯವನ್ನ ಶ್ರೀಪಾದಂಗಳವರು ಹೊಂದಿದ್ರು. ಬಾಗಲಕೋಟೆಗೆ ಯಾವ್ಯಾವ ಸಂದರ್ಭದಲ್ಲಿ ಶ್ರೀಪಾದಂಗಳವರು ಭೇಟಿ ನೀಡಿ ಯಾವ್ಯಾವ ರೀತಿ ತಾವು ಸಾಮಾಜಿಕ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ತಾವು ಸೇವೆಯನ್ನು ಸಲ್ಲಿಸಿದ್ರು ಎಂಬುದನ್ನ ಶ್ರೀಧರ ಮನಗೋಳಿಯವರು ತುಂಬಾ ಚೆನ್ನಾಗಿ ಸ್ಪಷ್ಟವಾದ ನುಡಿಗಳಿಂದ ಶ್ರೀಪಾದಂಗಳವರ ಭವ್ಯ ವ್ಯಕ್ತಿತ್ವದ ಚಿತ್ರಣವನ್ನ ಮಾಡಿದ್ದಾರೆ. ಶ್ರೀಯುತ ರಾಮ್ ಮನಗೋಳಿಯವರಿಗೆ ನಾನು ನಮ್ಮ ವಿಶೇಷ ತೀರ್ಥ ಸೇವಾ ಸಂಘದ ಪರವಾಗಿ ಹೃತ್ಪೂರ್ವಕವಾಗಿ ಕೃತಜ್ಞತೆಗಳನ್ನ ನಾನು ಸಲ್ಲಿಸ್ತಾ ಇದ್ದೇನೆ. ಮಾಧವಾಚಾರ್ಯ ನಾಗಸಂಪಿಗೆಯವರು ಹಾಗೂ ಶ್ರೀಯುತ ರಾಮ್ ಮನಗೋಳಿಯವರು ಬಾಗಲಕೋಟೆಯ ಸಮಾಜದಲ್ಲಿ ಪ್ರತಿಷ್ಠಿತ ವ್ಯಕ್ತಿಗಳಾಗಿ ಶ್ರೀಪಾದಂಗಳವರಿಗೆ ಹೆಗಲು ಕೊಟ್ಟು ಅಲ್ಲಿ ಸೇವೆಯನ್ನ ಸಲ್ಲಿಸಿರ್ತಕ್ಕಂಥವರು ಇಬ್ಬರಿಗೂ ಕೂಡ ನಾನು ನಮ್ಮ ಸಂಸ್ಥೆಯ ಪರವಾಗಿ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ನಾಳೆ ದಿವಸ ಮತ್ತೊಬ್ಬ ಸಮಾಜದ ಹಿರಿಯ ವಿದ್ವಾಂಸರು ಮೊಕಾಶಿ ಮಧ್ವಾಚಾರ್ಯರು ಬಿಜಾಪುರದಲ್ಲಿ ನೆಲೆಸಿರ್ತಕ್ಕಂಥವ್ರು ಸತ್ಯಜ್ಞಾನ ವಿದ್ಯಾಪೀಠದಲ್ಲಿ ಅಧ್ಯಯನವನ್ನು ಮಾಡಿರ್ತಕ್ಕಂತಹ ಹಿರಿಯ ವಿದ್ವಾಂಸರು ಅವರು ನಾಳೆ ದಿವಸ ಉಪಸ್ಥಿತರಿದ್ದು ಶ್ರೀಪಾದಂಗಳವರ ವ್ಯಕ್ತಿತ್ವದ ಚಿತ್ರಣವನ್ನು ಮಾಡ್ತಾರೆ. ದಯವಿಟ್ಟು ಎಲ್ಲರೂ ಕೂಡ 7 ಗಂಟೆಗೆ ಉಪಸ್ಥಿತರಾಗಬೇಕು ಅಂತ ತಿಳ್ಕೊಳ್ತಾ ಇದ್ದೇನೆ. ಕೃಷ್ಣ.